ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಡಿ.ವಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ದಿನಾಂಕ 3/9/2025ಕ್ಕೆ KPSC ಗ್ರೂಪ್ ಸಿ ಅಂಡರಲ್ಲಿ ಬರುವಂತಹ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಪೋಸ್ಟ್ಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ದಾರೆ. ಸೊ ಇದು ಬಂದು HK ರೀಜನ್ ಅವ್ರಿಗಾಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ GK ಪೇಪರ್ 1 ಆನ್ಸರ್ ಕೀನ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆನ್ಸರ್ ಕೀ ವಿತ್ ಪ್ರಾಪರ್ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಮ ಸ್ಕೋರ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಸ್ಕೋರ್ ತಿಳಿಸ್ಕೊಡಿ. ನಾನು ತೊಗೊಂಡಿರುವಂಥ ಕ್ವಶನ್ ಪೇಪರ್ ವರ್ಷನ್ ಬಂದು B ಆಗಿರುತ್ತೆ. ನಿಮ್ಮ ಕ್ವಶನ್ ಪೇಪರ್ ವರ್ಷನ್ ಕೂಡ ಚೆಕ್ ಮಾಡಿಕೊಂಡು ಹಾಗೆ ಆನ್ಸರ್ಸ್ನ ಚೆಕ್ ಮಾಡ್ತಾ ಹೋಗಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಮೋರ್ ಟೈಮ್, ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್ ಕ್ವಶನ್ ಬರೋದಾದರೆ, ವಿತ್ ರೆಫರೆನ್ಸ್ ಟು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಸ್ಟೇಟ್ಮೆಂಟ್ 1 ಸೇಸ್ ಎಂಡ್ ಎಪಿಡೆಮಿಕ್ಸ್ ಆಫ್ ಏಡ್ಸ್, TB, ಮಲೇರಿಯಾ ಆ್ಯಂಡ್ ಅದರ್ ಕಮ್ಯುನಿಕೇಬಲ್ ಡಿಸೀಸಸ್ ಬೈ 2030. ಇದು ಕರೆಕ್ಟ್ ಆಗಿದೆ. ಎಂಡ್ ಹಂಗರ್ ಆ್ಯಂಡ್ ಎನ್ಶೋರ್ ಆಕ್ಸೆಸ್ ಟು ಫುಡ್, ಇದು ಕೂಡ ಕರೆಕ್ಟ್ ಇದೆ. ಅಚೀವ್ ಯೂನಿವರ್ಸಲ್ ಹೆಲ್ತ್ ಕವರೇಜ್, ಇದು ಕೂಡ ಕರೆಕ್ಟ್ ಇದೆ. ಬಟ್ ಕ್ವಶನ್ ಏನು ಕೇಳ್ತಿದ್ದಾರೆ, ಐಡೆಂಟಿಫೈ ದ ಕರೆಕ್ಟ್ ಕೀ ಟಾರ್ಗೆಟ್ಸ್ ದ್ಯಾಟ್ ಬಿಲಾಂಗ್ ಟು SDG 3 ಅಂತ ಕೇಳ್ತಾ ಇದ್ದಾರೆ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ನಾವೇನು ಮಾಡ್ತೀವಿ, ಯೂಶ್ವಲಿ ಕ್ವಶನ್ಸ್ ಮೇಲಿದ್ ಮಾತ್ರ ಓದಿ ಆಲ್ ಆಫ್ ದ ಅಬವ್ ಹಾಕಿ ಅರ್ಜೆಂಟಲ್ಲಿ ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಸ್ಪೆಷಲಿ SDG 3 ಬರುವಂತಹ ಗೋಲ್ಸ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಸ್ಟೇಟ್ಮೆಂಟ್ 1 ಆ್ಯಂಡ್ 3 ಕರೆಕ್ಟ್ ಇದೆ. ಈ ಸ್ಟೇಟ್ಮೆಂಟ್ 2 ಬಂದು SDG 2 ಬರುತ್ತೆ. ಸೊ ನಮ್ಗೆ ಕರೆಕ್ಟ್ ಆನ್ಸರ್ ಬಂದು ಇಲ್ಲಿ 1 ಆ್ಯಂಡ್ 3 ಓನ್ಲಿ. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಫಾರ್ ಫಸ್ಟ್ ಕ್ವೆಶನ್. ಹಾಗೆ ಸೆಕೆಂಡ್ ಕ್ವೆಶನ್ ನೋಡೋದಾದರೆ, ವಿಚ್ ಅರ್ತ್ ಆರ್ಬಿಟ್ ಈಸ್ ಮೋಸ್ಟ್ ಪಾಪ್ಯುಲರ್ ಆ್ಯಂಡ್ ವೈಡ್ಲಿ ಯೂಸ್ಡ್ ಆರ್ಬಿಟ್ ಫಾರ್ ಕಮ್ಯುನಿಕೇಷನ್ ಸ್ಯಾಟಲೈಟ್ ಲೈಕ್ ಇನ್ಸ್ಯಾಟ್ ಆ್ಯಂಡ್ GSAT ಅಂತ ಇದೆ. ಸೊ ನಾವು ವೈಡ್ಲಿ ಯಾವ್ದು ಯೂಸ್ ಮಾಡ್ತೀವಿ, ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್ ಆ್ಯಂಡ್ ಜಿಯೋ ಸಿಂಕ್ರನಸ್ ಆರ್ಬಿಟ್ ಯೂಸ್ ಮಾಡ್ತೀವಿ. ಸೊ ಜಿಯೋ ಸ್ಟೇಷನರಿ ಅಂದರೆ ಇದು ಜಿಯೋ ಸಿಂಕ್ರನಸ್ದೇ ಒಂದು ಸ್ಪೆಷಲ್ ಪಾರ್ಟ್ ಅಷ್ಟೇ. ಇಟ್ ಕಮ್ಸ್ ಅಂಡರ್ ದ್ಯಾಟ್ ಓನ್ಲಿ. ಸೊ ಕಮ್ಯುನಿಕೇಷನ್ಗೆ ಅಂತ ಸ್ಪೆಷಲಿ ನಾವು ನೋಡುವಾಗ ಜಿಯೋ ಸಿಂಕ್ರನಸ್ ಮತ್ತು ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್ ಯೂಸ್ ಮಾಡ್ತೀವಿ. ಈ ಹೈಲಿ ಎಲಿಪ್ಟಿಕಲ್ ಆರ್ಬಿಟ್ ಯೂಸ್ ಮಾಡಲ್ಲ. ಬಿಕಾಸ್ ಎಲಿಪ್ಟಿಕಲ್ ಆರ್ಬಿಟ್ ನಾವು ತಗೊಂಡಾಗ ಕಮ್ಯುನಿಕೇಷನಲ್ಲಿ ಡಿಸ್ಕಂಟಿನ್ಯೂಟಿ ಬರುತ್ತೆ. ಅದಕ್ಕೆ ಕಮ್ಯುನಿಕೇಷನ್ ಸ್ಯಾಟಲೈಟ್ಸಲ್ಲಿ HEOs ಯೂಸ್ ಮಾಡಲ್ಲ. ಕರೆಕ್ಟ್ ಆನ್ಸರ್ ಇಲ್ಲಿ ಬಂದು 1 ಆ್ಯಂಡ್ 2 ಓನ್ಲಿ. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಫಾರ್ ಸೆಕೆಂಡ್ ಕ್ವಶನ್. ಓಕೆ, ನೆಕ್ಸ್ಟ್ ಒನ್, ಥರ್ಡ್ ಕ್ವಶನ್, ವಿತ್ ರೆಫರೆನ್ಸ್ ಟು ಬ್ಲಾಕ್ ಚೈನ್ ಟೆಕ್ನಾಲಜಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಸ್ಟೇಟ್ಮೆಂಟ್ 1, ಬ್ಲಾಕ್ ಚೈನ್ ಇಸ್ ಅ ಸ್ಪೆಷಲೈಸ್ಡ್ ಕ್ರಿಪ್ಟೋಗ್ರಾಫಿಕಲಿ ಸೆಕ್ಯೂರ್ ಡಿಸ್ಟ್ರಿಬ್ಯೂಟೆಡ್ ಡೇಟಾ ಸ್ಟ್ರಕ್ಚರ್. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸೆಂಟ್ರಲೈಸ್ಡ್ ಅಥಾರಿಟಿ ಇಸ್ ರಿಕ್ವೈರ್ಡ್ ಟು ಮ್ಯಾನೇಜ್ ಪಿಯರ್ ಟು ಪಿಯರ್ ನೆಟ್ವರ್ಕ್ ಅಂತ ಇದೆ. ಮೇನ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇನ್ ಫೌಂಡೇಶನಲ್ ಪ್ರಿನ್ಸಿಪಲ್ ಬಂದು ಡಿಸೆಂಟ್ರಲೈಸೇಷನ್, ನಾಟ್ ಸೆಂಟ್ರಲೈಸೇಷನ್. ಇಲ್ಲಿನೇ ರಾಂಗ್ ಮಾಡಿದ್ದಾರೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಟೋಟಲಿ ರಾಂಗ್. ಥರ್ಡಲ್ಲಿ, ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಅಪ್ಲಿಕೇಶನ್ಸ್ ಬಿಯಾಂಡ್ ಕ್ರಿಪ್ಟೋ ಕರೆನ್ಸೀಸ್ ಸಚ್ ಆಸ್ ಸ್ಮಾರ್ಟ್ ಕಮ್ಯುನಿಕೇಷನ್ ಆ್ಯಂಡ್ ಡಿಜಿಟಲ್ ವೋಟಿಂಗ್ ಅಂತ ಇದೆ. ಕ್ಯಾನ್ ಬಿ ಯೂಸ್ಡ್, ಬೇಸಿಕಲಿ ಇದನ್ನು ಈ ಬಿಟ್ ಕಾಯಿನ್ಸ್ ಹಾಗೆ ಕ್ರಿಪ್ಟೋ ಕರೆನ್ಸಿಗೆ ಅಂತಲೇ ಮಾಡಿದ್ದು. ಬಟ್ ಇಟ್ ಕ್ಯಾನ್ ಬಿ ಯೂಸ್ಡ್ ಅಂತ ಕೇಳಿದರೆ ಪಾಸಿಬಿಲಿಟಿ ಇಸ್ ದ್ಯಾಟ್. ಸೊ ಇಟ್ ಈಸ್ ಕರೆಕ್ಟ್. 1 ಆ್ಯಂಡ್ 3 ಈಸ್ ಕರೆಕ್ಟ್ ಇಲ್ಲಿ. ಸೊ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ಫೋರ್ತ್ ಕ್ವೆಶನ್ ಬಂದು ಮ್ಯಾಚ್ ದ ಫಾಲೋಯಿಂಗ್ ಇದೆ. ಸೊ ಇದು ಫ್ಯಾಕ್ಚುಯಲ್ ಡೇಟಾ. ನ್ಯಾನೋ ಮಿಷನ್ ಆಫ್ ಇಂಡಿಯಾ ಬಂದು ಕ್ವಾಂಟಮ್ ಡಾಟ್ಸ್ ಬಗ್ಗೆ ಮಾತಾಡುತ್ತೆ. ಇಂಡಿಯಾಸ್ ಕ್ವಾಂಟಮ್ ಮಿಷನ್ ಬಂದು ಕ್ವಾಂಟಮ್ ಎಂಟ್ಯಾಂಗಲ್ ಕಮ್ಯುನಿಕೇಷನ್ ಬಗ್ಗೆ ಮಾತಾಡುತ್ತೆ. ಭಾರತ್ 6G ಅಲಯನ್ಸ್ ಬಂದು ಹೊಲೋಗ್ರಫಿಕ್ ಕಮ್ಯುನಿಕೇಷನ್. ಹೊಲೋಗ್ರಫಿಕ್ ಕಮ್ಯುನಿಕೇಷನ್ ಅಂದರೆ ಏನು, ಇವಾಗ 3D ಇಮೇಜಸ್ ಕ್ರಿಯೇಟ್ ಮಾಡುತ್ತಲ್ವ, ಅದಕ್ಕೆ ನಾವು ಹೋಲೋಗ್ರಫಿ ಅಂತ ಕರಿತೀವಿ. ಸೊ ಭಾರತ್ 6G ಟಾಕ್ಸ್ ಅಬೌಟ್ ದ್ಯಾಟ್. ಸೊ ಕರೆಕ್ಟ್ ಆನ್ಸರ್ ಬಂದು ಇಲ್ಲಿ A2B1. A2B1 ಎಲ್ಲಿದೆ ಚೆಕ್ ಮಾಡಿ. A2B1 ಆ್ಯಂಡ್ C3. ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್ ಫಾರ್ ಫೋರ್ತ್ ಕ್ವೆಶನ್. ಓಕೆ, ನಾನು ಬರೀ ಕರೆಕ್ಟ್ ಆನ್ಸರ್ ಮಾತ್ರ ಹೇಳ್ತಾ ಹೋಗ್ತಾ ಇಲ್ಲ, ಎಕ್ಸ್ಪ್ಲನೇಷನ್ ಜೊತೆಗೆ ಹೇಗೆ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯೂಸ್ಫುಲ್ ಅನಿಸಿದರೆ ಯು ಕ್ಯಾನ್ ಫಾಲೋ ದ ಸೇಮ್. ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ಬಂದು, ಮ್ಯಾಚ್ ದ ಫಾಲೋಯಿಂಗ್ ಲಿಸ್ಟ್ 1 ಆನ್ ಪದ್ಮ ಅವಾರ್ಡೀಸ್ 2025 ವಿತ್ ದ ರೆಸ್ಪೆಕ್ಟಿವ್ ನಂಬರ್ ಆಫ್ ಅವಾರ್ಡ್ಸ್ ಇನ್ ಲಿಸ್ಟ್ 2 ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಏನು, ಪದ್ಮ ವಿಭೂಷಣ್ ಅವಾರ್ಡೀಸ್ ಎಷ್ಟು ಜನ ಇದ್ದಾರೆ ಈ ಸರಿ ಅಂದರೆ 7 ಜನ ಇದ್ದಾರೆ. ಓಕೆ, A1 ಆಗಬೇಕು. ಸೊ ಇವು ಎರಡರಲ್ಲಿದೆ A1, ರೈಟ್. ವುಮೆನ್ ಅವಾರ್ಡೀಸ್ ಎಷ್ಟಿದ್ದಾರೆ, 23 ಮೆಂಬರ್ಸ್ ಇದ್ದಾರೆ. ಸೊ B3 ಆಗಬೇಕು. B3 ಎಲ್ಲಿದೆ, ಫೋರ್ತ್ ಆಪ್ಷನಲ್ಲಿ ಮಾತ್ರ ಇದೆ. ಸೊ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ನಿಮಗೆ ಬಾಕಿ ಗೊತ್ತಿಲ್ಲ ಅಂದ್ರೂ ಯು ಕ್ಯಾನ್ ಯೂಸ್ ದಿಸ್ ಟ್ರಿಕ್, ರೈಟ್. ಹಾಗೆಯೇ ಉಳಿದಿದ್ದು ಕರೆಕ್ಟ್ ಆಗಿದೆ. ಇಲ್ಲಿ ಸಿಯಲ್ಲಿ ಪೋಸ್ಟಮಸ್ ಅವಾರ್ಡೀಸ್ ಅಂತ ಇದೆ ಅಲ್ವಾ. ಪೋಸ್ಟಮಸ್ ಅಂತಂದರೆ ಏನು, ಇವಾಗ ತೀರ್ಕೊಂಡು ಆದಮೇಲೆ ಅಂಥವ್ರಿಗೆ ಅವಾರ್ಡ್ ಕೊಡ್ತಾರಲ್ವ. ಸೊ ಆಫ್ಟರ್ ದೇರ್ ಡಿಮೈಸ್ ಆರ್ ಡೆತ್ ಅಂಥದಕ್ಕೆ ನಾವು ಆ ಥರ ನೇಮ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಬಂದು ಸಿಕ್ಸ್ತ್ ಕ್ವೆಶನಲ್ಲಿ ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಇದಕ್ಕೆ ಗಮನ ಕೊಡಬೇಕು. ಸೊ
ಸೊ ಇನ್ಕರೆಕ್ಟ್ ಇನ್ ಸ್ಪೇಸ್ ವಿಷನ್ 2047 ಅಂತ ಇದೆ. ಇದರಲ್ಲಿ ಸ್ಟೇಟ್ಮೆಂಟ್ಸ್ ಏನು ಹೇಳುತ್ತೆ, ಡೆವಲಪ್ಮೆಂಟ್ ಆಫ್ ಚಂದ್ರಯಾನ್ 4/2027 ಇದೆ, ಇದು ಕರೆಕ್ಟ್ ಆಗಿದೆ. ವೀನಸ್ ಆರ್ಬಿಟರ್ ಮಿಷನ್ VOM by 2030 ಅಂತಿದೆ, ಇಲ್ಲಿ 2028 ಇಸ್ ಕರೆಕ್ಟ್ ಆನ್ಸರ್. ಸೊ ಈ ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಡೆವಲಪ್ಮೆಂಟ್ ಆಫ್ ನೆಕ್ಸ್ಟ್ ಜನರೇಷನ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಬೈ 2032, ಇದು ಕೂಡ ಕರೆಕ್ಟ್ ಆಗಿದೆ. ಫೋರ್ತ್ ಒನ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ಫುಲ್ಲಿ ಆಪರೇಷನಲ್ ಭಾರತೀಯ ಅಂತರಿಕ್ಷ ಸ್ಟೇಷನ್ BAS ಅಂತ ಇದೆ ಬೈ 2030. ಸೊ ಇದರಲ್ಲಿ ಏನಿದೆ, ಆ್ಯಕ್ಚುಲಿ ಫಸ್ಟ್ ಫೇಸ್ನ ಅವರು 2028 ಒಳಗಡೆ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಕಂಪ್ಲೀಟ್ ಮಾಡೋದು ಯಾವಾಗ 2035 ಅಂದ್ಕೊಂಡಿದ್ದಾರೆ. ಸೊ ಇಲ್ಲಿ 2030 ಕೊಟ್ಟಿರೋದ್ರಿಂದ ದಿಸ್ ಇಸ್ ಆಲ್ಸೋ ರಾಂಗ್. ಇನ್ಕರೆಕ್ಟೇ ಕೇಳ್ತಾ ಇರೋದ್ರಿಂದ 2 and 4 should be your answer. Second option is the correct answer. ಓಕೆ, ಸೊ ಇಲ್ಲಿ ಕನ್ನಡದಲ್ಲಿ ನಿಮಗೆ ಬೇಕಂದ್ರೂ ಕನ್ನಡದಲ್ಲಿ ಕೆಳಗೆ ಕ್ವಶನ್ಸ್ ಇದೆ, ಅದನ್ನು ಚೆಕ್ ಮಾಡ್ತಾ ಆನ್ಸರ್ಸ್ ಮಾರ್ಕ್ ಮಾಡ್ಕೊಂಡು ಹೋಗಿ. ಓಕೆ, ನೆಕ್ಸ್ಟ್ ಸೆವೆಂತ್ ಒನ್, ದೇವರಾಜ್ ಅರಸ್ ಎಸ್ಟಾಬ್ಲಿಷ್ ಲ್ಯಾಂಡ್ ಟ್ರಿಬ್ಯುನಲ್ಸ್ ಆ್ಯಸ್. ಇಲ್ಲಿ ಲ್ಯಾಂಡ್ ಟ್ರಿಬ್ಯುನಲ್ಸ್ನ ಮೇನ್ಲಿ ಏನಕ್ಕಂತ ಮಾಡಿದ್ದು, ಸೊ ಲ್ಯಾಂಡ್ ಡಿಸ್ಪ್ಯೂಟ್ಸ್ ಏನಾದರೂ ಇದ್ದರೆ ಅಥವಾ ಈ ಲ್ಯಾಂಡ್ ರಿಫಾರ್ಮ್ ಲಾಸ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಟೆನೆನ್ಸಿ ಓನರ್ಶಿಪ್ ರಿಲೇಟೆಡಲ್ಲಿ, ಅದಕ್ಕಾಗಿ ಲ್ಯಾಂಡ್ ಟ್ರಿಬ್ಯುನಲ್ಸ್ನ ಕ್ರಿಯೇಟ್ ಮಾಡಿರ್ತಾರೆ. ಇದು ಬಂದು 1 in ತಾಲೂಕ್. ಓಕೆ, ತಾಲೂಕ್ ವೈಸ್ ಇರುತ್ತೆ. ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಫಾರ್ 7th ಕ್ವಶನ್. 8ನೇ ಕ್ವಶನ್ಗೆ ವಿಚ್ ವಾಸ್ ದ ಲ್ಯಾಂಡ್ ರಿಫಾರ್ಮ್ ಕಮಿಟಿ ಚೇರ್ಡ್ ಬೈ BD ಜಟ್ಟಿ ಅಂತ ಇದೆ. ಇಟ್ ಈಸ್ ಫಸ್ಟ್ ಆಪ್ಷನ್, ಮೈಸೂರು ಜೆನಿ ಸಿಸ್ಟಮ್ ಆ್ಯಂಡ್ ಅಗ್ರಿಕಲ್ಚರಲ್ ಲ್ಯಾಂಡ್ ಲಾ ಕಮಿಟಿ. ಇದನ್ನು ಈ ಕಮಿಟಿ ರೆಕಮೆಂಡೇಶನ್ ಬೇಸ್ ಮೇಲೇ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ 1961 ಬಂದಿರುತ್ತೆ. ಸೊ ಈ ಫ್ಯಾಕ್ಟ್ನ ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಎಕ್ಸಾಮಲ್ಲಿ ಯೂಸ್ ಆಗ್ಬೋದು. ನೆಕ್ಸ್ಟ್ 9ನೇ ಕ್ವಶನ್ ನೋಡೋದಾದರೆ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಪೇರ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಪೇರು ಇನ್ಕರೆಕ್ಟ್ ಮ್ಯಾಚ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಗೊತ್ತಿದೆ ಯೋಗ ಪತಂಜಲಿ, ಇದು ಕರೆಕ್ಟ್ ಆಪ್ಷನ್. ಸೊ 4 ಎಲ್ಲೆಲ್ಲಿದೆ ಅದನ್ನು ಎಲಿಮಿನೇಟ್ ಮಾಡಿಬಿಡಿ, ಇನ್ಕರೆಕ್ಟ್ ಕೇಳಿದಾರಲ್ವ ಅದಕ್ಕೆ. ಸೊ ಇವೆರಡರಲ್ಲಿ ಇವಾಗ 1 ಅಂತೂ ಡೆಫಿನೆಟ್ಲಿ ಕರೆಕ್ಟ್ ಅಂತ ನಮಗೆ ಗೊತ್ತಾಗ್ತಿದೆ. ಸೊ 2 and 3 ಚೆಕ್ ಮಾಡಿ. ನ್ಯಾಯ ಇದು ಬಂದು ಗೌತಮ ಅಂತ ಇದೆ, ಇದು ಕರೆಕ್ಟ್ ಆಗಿದೆ. ಸಂಖ್ಯಾ ಬಂದು ಕಪಿಲ ಆಗಬೇಕಿತ್ತು, ಜಮೀನಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಇನ್ಕರೆಕ್ಟ್ ಕೇಳಿರೋದ್ರಿಂದ 2 and 4 ಆಗಬೇಕು, ಸಾರಿ 1 and 3 ಆಗಬೇಕು. 1 and 3 ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್ ಇಲ್ಲಿ. ಓಕೆ, ನೆಕ್ಸ್ಟ್ 10ನೇ ಕ್ವಶನ್ ನೋಡೋದಾದರೆ ನಾವು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಫೇಮಸ್ ತಮಿಳ್ ಎಪಿಕ್ ಶಿಲಾಪಡ್ಡಿಕರಂ ಅಂತ ಕೇಳಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ಸ್ ಇಸ್ ದಿಸ್ ಎಪಿಕ್ ವಾಸ್ ಕಂಪೋಸ್ಡ್ ಬೈ ಸತ್ತನಾರ್ ಅಂತ ಇದೆ, ಬಟ್ ಇಲ್ಲಿ ಇಲ್ಯಾಂಗೋ ಅಡಿಗಲ್ ಅವರು ಕಂಪೋಸ್ ಮಾಡಿರೋದ್ರಿಂದ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಸೇಸ್ ದಿಸ್ ಎಪಿಕ್ ಡೀಲ್ಸ್ ವಿತ್ ದ ಸ್ಟೋರಿ ಆಫ್ ಕೋವಲಂ, ಮಾಧವಿ ಆ್ಯಂಡ್ ಕನಗಿ ಅಂತ ಇದೆ, ಇದು ಕರೆಕ್ಟ್ ಆಗಿದೆ. ಸೊ ಓನ್ಲಿ 2 ಇಸ್ ಕರೆಕ್ಟ್ 10ನೇದಕ್ಕೆ. 11ನೇ ನೋಡೋದಾದ್ರೆ ಚೂಸ್ ದ ಇನ್ಕರೆಕ್ಟ್. ಈ ಸರಿ ತುಂಬ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಯಾರೆಲ್ಲ ಎಕ್ಸಾಮ್ ಬರ್ದಿರ ಅಟೆನ್ಷನ್ ಕೊಟ್ಟು ನೋಡಿದರೆ ಕರೆಕ್ಟ್ ಆಗಿರುತ್ತೆ, ಇಲ್ಲಾಂದರೆ ಸುಮಾರು ಸಿಲ್ಲಿ ಮಿಸ್ಟೇಕ್ಸ್ ಆಗಿರೋ ಚಾನ್ಸ್ ಇರುತ್ತೆ. ಸೊ ಚೂಸ್ ದ ಇನ್ಕರೆಕ್ಟ್ ಆಪ್ಷನ್ ಫ್ರಮ್ ದ ಕೋಡ್ಸ್ ಗಿವನ್ ಬಿಲೋ. ಫಸ್ಟ್ ಒನ್ ಸೇಸ್ ಐಹೋಲಿ ವಾಸ್ ದ ಕ್ಯಾಪಿಟಲ್ ಆಫ್ ಪಲ್ಲವಾಸ್ ಅಂತ ಇದೆ, ಇಟ್ ಈಸ್ ಚಾಲುಕ್ಯ, ಸೊ ಇಟ್ ಈಸ್ ರಾಂಗ್. ನೆಕ್ಸ್ಟ್ ಐಹೋಲಿ ಇನ್ಸ್ಕ್ರಿಪ್ಷನ್ ವಾಸ್ ಕಂಪೋಸ್ಡ್ ಬೈ ರವಿ ಕೀರ್ತಿ ಅಂತ ಇದೆ, ದಿಸ್ ಇಸ್ ಕರೆಕ್ಟ್. ಸೊ ಇಲ್ಲಿ ನಮ್ಗೆ ಇನ್ಕರೆಕ್ಟ್ ಕೇಳಿರೋದ್ರಿಂದ ಓನ್ಲಿ 1 ಕರೆಕ್ಟ್ ಆಗುತ್ತೆ ಇಲ್ಲಿ, ಫಸ್ಟ್ ಆಪ್ಷನ್. 12ನೇದು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ರಾಮಾನುಜಾಚಾರ್ಯ ಅಂತ ಇದೆ. ಹಿ ವಾಸ್ ಡೀಪ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ನಯನಾರ್ ಸೇಂಟ್ಸ್ ಅಂತ ಇದೆ, ದಿಸ್ ಈಸ್ ರಾಂಗ್. ಅಲ್ವಾರ್ ಸೇಂಟ್ಸ್ ಬಗ್ಗೆ ಅವರು ಇನ್ಫ್ಲೂಯೆನ್ಸ್ ಆಗಿದ್ರು, ಸೊ ಇಟ್ ಈಸ್ ರಾಂಗ್. ಹಿ ಪ್ರೊಪೌಂಡೆಡ್ ದ ಡಾಕ್ಟ್ರೈನ್ ಆಫ್ ಅದ್ವೈತ ಅಂತ ಇದೆ, ಇಟ್ ಈಸ್ ಆಲ್ಸೋ ರಾಂಗ್ ಬಿಕಾಸ್ ವಿಶಿಷ್ಟ ಅದ್ವೈತ ಫಿಲಾಸಫಿನ ಅವರು ಹಿ ಪ್ರೊಪೌಂಡೆಡ್ ದ್ಯಾಟ್ ಪ್ರಚಾರ ಮಾಡ್ತಾರೆ. ಸೊ ಇಲ್ಲಿ 2 ರಾಂಗ್ ಆಗಿರೋದ್ರಿಂದ ನನ್ ಆಫ್ ದ ಅಬೌವ್ ಇಸ್ ದ ಕರೆಕ್ಟ್ ಆನ್ಸರ್, ರೈಟ್. ನೆಕ್ಸ್ಟ್ ಬಂದು 13ನೇ ಕ್ವಶನ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಮನ್ಸಬ್ದಾರಿ ಸಿಸ್ಟಮ್ ಆಫ್ ಮುಘಲ್ ಎಂಪೈರ್ ಅಂತ ಇದೆ. ಫಸ್ಟ್ ಸೇಸ್ ರ್ಯಾಂಕ್ ಆ್ಯಂಡ್ ಸ್ಯಾಲರಿ ಆಫ್ ಮನ್ಸಬ್ದಾರ್ಸ್ ವೇರ್ ಡಿಟರ್ಮೈನ್ಡ್ ಬೈ ನ್ಯೂಮರಿಕಲ್ ವ್ಯಾಲ್ಯೂ ಕಾಲ್ಡ್ ಜತ್ ಅಂತ ಇದೆ, ಕರೆಕ್ಟ್. ನೆಕ್ಸ್ಟ್ ಸೆಕೆಂಡ್ ಒನ್ ಮನ್ಸಬ್ದಾರ್ಸ್ ಹ್ಯಾಡ್ ಟು ಮೇಂಟೈನ್ ಸ್ಪೆಸಿಫೈಡ್ ನಂಬರ್ ಆಫ್ ಸವಾರ್ಸ್ ಆರ್ ಶಿವೆಲ್ರಿ ಮೆನ್ ಅಂತ ಇದೆ, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಯಾಕಂದರೆ ಅವ್ರದ್ದು ಸವಾರ್ ರ್ಯಾಂಕ್ ಎಷ್ಟಿರ್ತಿತ್ತು ಅಷ್ಟು ಅವರಿಗೆ ಆ ರ್ಯಾಂಕ್ ಬೇಸಿಸ್ ಮೇಲೆ ಶಿವೆಲ್ರಿ ಮ್ಯಾನ್ನ ಕೊಡ್ತಾ ಇದ್ರು ಅವ್ರ ಕೆಳಗಡೆ, ರೈಟ್. ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್, ಬೋತ್ 1 and 2 ಆರ್ ಕರೆಕ್ಟ್ ಹಿಯರ್. ಓಕೆ, ಈ 14ನೇ ಕ್ವಶನ್ ನೋಡಿದರೆ ವಿಚ್ ಆಫ್ ದ ಫಾಲೋಯಿಂಗ್ ವೇರ್ ಕಾಮನ್ ಟು ಬೋತ್ ಬುದ್ಧಿಸಮ್ ಆ್ಯಂಡ್ ಜೈನಿಸಮ್, ಕಾಮನ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ಸ್ ಇಸ್ ಅವಾಯ್ಡೆನ್ಸ್ ಆಫ್ ಎಕ್ಸ್ಟ್ರಿಮಿಟೀಸ್ ಆಫ್ ಪೆನೆನ್ಸ್ ಆ್ಯಂಡ್ ಎಂಜಾಯ್ಮೆಂಟ್ ಅಂತ ಇದೆ.
ಸೊ ಇಲ್ಲಿ ಬುದ್ಧಿಸಮ್ ಮಿಡಲ್ ಪಾತ್ ತಗೊಳುತ್ತೆ ಯಾವಾಗೂ. ಬುದ್ಧಿಸಮ್ ಟಾಕ್ಸ್ ಅಬೌಟ್ ಮಿಡಲ್ ಪಾತ್, ಬಟ್ ಜೈನಿಸಮ್ ಅಲ್ಲಿ ಎಕ್ಸ್ಟ್ರೀಮಿಟೀಸ್ ಇದೆ. ಹೇಗೆ ಎಕ್ಸ್ಟ್ರೀಮಿಟೀಸ್ ಇನ್ ಪೆನೆನ್ಸ್ ಆ್ಯಂಡ್ ಎಂಜಾಯ್ಮೆಂಟ್ ಈಸ್ ಸೀನ್ ಇನ್ ಜೈನಿಸಮ್. ಅದಕ್ಕೆ ಫಸ್ಟ್ ಆಪ್ಷನ್ ಇಸ್ ರಾಂಗ್. ಕಾಮನ್ ಟು ಬೋತ್ ಅಂತ ಕೇಳಿದಾರಲ್ವ ಅದಕ್ಕೆ. ಎರಡನೇದು ಏನು ಹೇಳುತ್ತೆ, ಇಂಡಿಫರೆನ್ಸ್ ಟು ಅಥಾರಿಟಿ ಆಫ್ ವೇದಾಸ್ ಅಂತ ಇದೆ. ಹೌದು, ಬೋತ್ ಜೈನಿಸಮ್ ಬುದ್ಧಿಸಮ್ ಹೆಟಿರೋಡಾಕ್ಸ್ ಟ್ರೆಡಿಷನ್ ಆಗಿರೋದ್ರಿಂದ ಅವೆರಡನ್ನೂ ಅಥಾರಿಟಿ ಆಫ್ ವೇದಾನ ರಿಜೆಕ್ಟ್ ಮಾಡಿರುತ್ತೆ. ಸೊ ಅದಕ್ಕೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಇದೆ. ಥರ್ಡಲ್ಲಿ ಡಿನೈಲ್ ಆಫ್ ಎಫಿಕಸಿ ಆಫ್ ರಿಚುವಲ್ಸ್ ಅಂತ ಇದೆ, ಇದು ಕೂಡ ಕರೆಕ್ಟ್ ಇದೆ. ಅವರು ರಿಚುವಲ್ಸಲ್ಲಿ ಎಷ್ಟು ಬಿಲೀವ್ ಮಾಡಲ್ಲ. ಅವ್ರು ಏನು ಬಿಲೀವ್ ಮಾಡ್ತಾರೆ, ಮೆಡಿಟೇಷನ್, ಪರ್ಸ್ನಲ್ ಎಫರ್ಟ್ಸ್, ಎಥಿಕಲ್ ಬಿಹೇವಿಯರ್, ಎಥಿಕಲ್ ಕಂಡಕ್ಟ್, ಇದ್ರ ಮೇಲೆ ಎರಡು ಜೈನಿಸಮ್ ಬುದ್ಧಿಸಮ್ ಪ್ರಮೋಟ್ ಮಾಡುತ್ತೆ ರಾದರ್ ದ್ಯಾನ್ ರಿಚುವಲ್ಸ್ ಅಲ್ವಾ ಅದಕ್ಕೆ. ನೆಕ್ಸ್ಟ್ ಫೋರ್ತಲ್ಲಿ ನಾನ್ ಇಂಜುರಿ ಟು ಆ್ಯನಿಮಲ್ಸ್, ಅಹಿಂಸೆ ಬಗ್ಗೆ ಎರಡು ಮಾತಾಡುತ್ತೆ. ಅದಕ್ಕೆ ಕಾಮನ್ ಟು ಬೋತ್ ಅಂದರೆ 2, 3 ಆ್ಯಂಡ್ 4. 2, 3 ಆ್ಯಂಡ್ 4 ಎಲ್ಲಿದೆ, ಸೆಕೆಂಡ್ ಆಪ್ಷನಲ್ಲಿದೆ. ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ 14ನೇದಕ್ಕೆ. ನೆಕ್ಸ್ಟ್ 15 ನೋಡಿದ್ರೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಇದೆ. ಫಸ್ಟ್ ಇಸ್ ಇಟ್ ವಾಸ್ ಹೈಲಿ ಸ್ಪಾಂಟೇನಿಯಸ್ ಮೂವ್ಮೆಂಟ್, ನಾಟ್ ಗ್ರ್ಯಾಜುವಲ್ ಲೈಕ್ ಅದರ್ ಟು, ನಾನ್ ಕೋಪರೇಷನ್ ಆ್ಯಂಡ್ ಸಿವಿಲ್ ಡಿಸೊಬೆಡಿಯನ್ಸ್, ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇಟ್ ವಾಸ್ ಪ್ಯಾನ್ ಇಂಡಿಯಾ ಮೂವ್ಮೆಂಟ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಇಟ್ ವಾಸ್ ಕಂಪ್ಲೀಟ್ಲಿ ನಾನ್ ವೈಲೆಂಟ್. ಸೊ ಆ್ಯಕ್ಚುಲಿ ಗಾಂಧೀಜಿಯವ್ರು ಏನು ಹೇಳಿದ್ರು, ಅಹಿಂಸೆ ಇರಬೇಕು, ನಾನ್ ವೈಲೆನ್ಸ್ ಇರಬೇಕಂತ ಹೇಳಿದರು, ಬಟ್ ಕಂಪ್ಲೀಟ್ಲಿ ನಾನ್ ವೈಲೆಂಟ್ ಇರಲಿಲ್ಲ. ಸಮ್ ಪಾರ್ಟ್ಸ್ ಆಫ್ ದ ಕಂಟ್ರಿಯಲ್ಲಿ ವೈಲೆನ್ಸ್ ಕಂಡು ಬಂದಿತ್ತು. ಸೊ ನಾವು ಇದನ್ನು ಎಕ್ಸ್ಟ್ರೀಮ್ ಸೆಂಟೆನ್ಸ್ನ ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ. 1 and 2 ಓನ್ಲಿ ಕರೆಕ್ಟ್ ಅಂತ ಹೇಳ್ಬೋದು 15th. ಓಕೆ, 14ನೇ ಕ್ವಶನ್ನಿಗೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಬಸ್ತಾರ್ ರೆಬಿಲಿಯನ್ ಟುಕ್ ಪ್ಲೇಸ್ ಇನ್, ಬಸ್ತಾರ್ ಎಲ್ಲಿ ಅಂದರೆ ಹೆಸರಲ್ಲೇ ಇದೆ, ಬಸ್ತಾರ್ ರೀಜನ್ ಆಫ್ ಛತ್ತೀಸ್ಗಢಲ್ಲಿ ನಡೀತು. ಸೊ ದಿಸ್ ಈಸ್ ರಾಂಗ್. ಆ್ಯಂಡ್ ವರ್ಲಿ ರಿವೋಲ್ಟ್ ಟುಕ್ ಪ್ಲೇಸ್ ಇನ್ ಥಾನೆ ರೀಜನ್ ಆಫ್ ಮಹಾರಾಷ್ಟ್ರ, ದಿಸ್ ಈಸ್ ಆಲ್ಸೋ ರಾಂಗ್, ಬೆಂಗಾಲ್ ಅಲ್ಲ. ಅದಕ್ಕೆ ಕರೆಕ್ಟ್ ಯಾವುದು ಅಂತ ಕೇಳಿದರೆ ನನ್ ಆಫ್ ದ ಅಬೋವ್ ಇಸ್ ಕರೆಕ್ಟ್ ಇಯರ್ 16ನೇದಕ್ಕೆ. 17ನೇದಕ್ಕೆ ಆ್ಯಂಟಿ ಡಿಸ್ಕ್ರಿಮಿನೇಟರಿ ಕೋಡ್ ಆಫ್ IPL, ಇದನ್ನು ಎಕ್ಸ್ಪೆಕ್ಟೆಡ್ ಕ್ವಶನ್ ಅಲ್ವಾ, ಯಾಕಂದರೆ ಸ್ಟ್ಯಾಂಪೀಡ್ ಎಲ್ಲ ಆದಮೇಲೆ IPL ವಾಸ್ ಸೋ ಮಚ್ ಇನ್ ನ್ಯೂಸ್. ಸೊ ಆ್ಯಂಟಿ ಡಿಸ್ಕ್ರಿಮಿನೇಟರಿ ಕೋಡ್ ಆಫ್ IPL ಈಸ್ ಅಪ್ಲಿಕೇಬಲ್ ಫಾರ್, ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಟೀಮ್ ಆಫೀಷಿಯಲ್ಸ್, ಫಸ್ಟ್ ಒನ್. ಓಕೆ, ಆ್ಯಂಡ್ ಪ್ಲೇಯರ್ಸ್ ಆಲ್ಸೋ, ಪ್ಲೇಯರ್ಸಲ್ಲಿ ಇಲ್ಲಿ ಆಪ್ಷನ್ ಇಲ್ಲ, ಟೀಮ್ ಆಫೀಷಿಯಲ್ಸ್ ಕರೆಕ್ಟ್ ಆನ್ಸರ್, ಫಸ್ಟ್ ಒನ್. 18ನೇದು ವಿಚ್ ಆಫ್ ದ ಫಾಲೋಯಿಂಗ್ ಡೆಲಿಗೇಷನ್ಸ್ ಹೆಡೆಡ್ ಬೈ ಪಾರ್ಲಿಮೆಂಟೇರಿಯನ್ಸ್ ಹೂ ವಿಸಿಟೆಡ್ ಫಾರಿನ್ ಕಂಟ್ರೀಸ್ ಆಸ್ ಅ ಮಾರ್ಕ್ ಆಫ್ ಸಸ್ಟೈನ್ಡ್ ಎಫರ್ಟ್ಸ್ ಅಗೇನ್ಸ್ಟ್ ಟೆರರಿಸಮ್. ಸೊ ಯಾರ್ಯಾರೆಲ್ಲ ಯಾವ ಕಂಟ್ರಿಗೆ ವಿಸಿಟ್ ಮಾಡಿದ್ರು ಅಂತ ಹೇಳಿದರೆ ಕರೆಕ್ಟ್ ಯಾವುದು ಅಂತ ಕೇಳಿದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಆಪ್ಷನ್ ಕರೆಕ್ಟ್. ಆಲ್ ಪಾರ್ಟಿ ಡೆಲಿಗೇಷನ್ ಟು ಜರ್ಮನಿ ವಾಸ್ ಲೆಡ್ ಬೈ ರವಿಶಂಕರ್ ಪ್ರಸಾದ್ ಅವರು. ನೆಕ್ಸ್ಟ್ ಸೆಕೆಂಡ್ ಒನ್, ಆಲ್ ಪಾರ್ಟಿ ಡೆಲಿಗೇಷನ್ ಟು USA ವಾಸ್ ಹೆಡ್ ಬೈ ಡಾಕ್ಟರ್ ಶಶಿ ತರೂರ್. ಬಟ್ ಥರ್ಡ್ ಒನ್, ಈಜಿಪ್ಟ್ಗೆ ಹೋದವರು ಸುಪ್ರಿಯಾ ಸುಲೆ ಅವರು. ನೆಕ್ಸ್ಟ್ ಮಲೇಷ್ಯಾಗೆ, ಆ್ಯಕ್ಚುಲಿ ಕರುಣಾನಿಧಿ ಅವ್ರು ಬಂದು ರಷ್ಯಾಗೆ ಹೋಗಿರ್ತಾರೆ, ನಾಟ್ ಮಲೇಷ್ಯಾ. ಸೊ ಥರ್ಡ್ ಆ್ಯಂಡ್ ಫೋರ್ತ್ ಆಪ್ಷನ್ ಈಸ್ ರಾಂಗ್ ಹಿಯರ್. ಕರೆಕ್ಟ್ ಯಾವುದು ಅಂತಂದರೆ 1 and 2 ಓನ್ಲಿ ಇಸ್ ಕರೆಕ್ಟ್, ಥರ್ಡ್ ಆಪ್ಷನ್. 18ನೇದು. 19ನೇ ಕ್ವಶನ್ನಿಗೆ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸ್ಪೀಕ್ಸ್ ಅಬೌಟ್ ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ ಆಫ್ ಪಂಚಾಯತ್ ಅಂತ ಇದೆ, ಇಟ್ ಈಸ್ 243F. ಓಕೆ, ನೆಕ್ಸ್ಟ್ 20ನೇ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಅಸರ್ಷನ್ ಮತ್ತು ರೀಸನ್ ಕೊಟ್ಟಿದ್ದಾರೆ. ಅಸರ್ಷನ್ ಸೇಸ್ ಗವರ್ನರ್ ಆಫ್ ಸ್ಟೇಟ್ ಶಾಲ್ ಹ್ಯಾವ್ ಪವರ್ ಟು ಕಮ್ಯೂಟ್ ದ ಸೆಂಟೆನ್ಸ್ ಆಫ್ ಎನಿ ಪರ್ಸನ್ ಅಕ್ಯೂಸ್ಡ್ ಆಫ್ ಎನಿ ಆಫೆನ್ಸ್ ಅಂತ ಇದೆ, ಇಟ್ ಈಸ್ ಕರೆಕ್ಟ್, ಹಿ ಹ್ಯಾಸ್ ದ ಪವರ್. ರೀಸನ್ ಬಂದು ಏನು ಹೇಳ್ತಿದ್ದಾರೆ, ದಿಸ್ ಪಾರ್ಡನಿಂಗ್ ಪವರ್ ಈಸ್ ರಿಲೇಟಿಂಗ್ ಟು ಆಫೆನ್ಸಸ್ ಕನೆಕ್ಟೆಡ್ ವಿತ್ ದ ಮ್ಯಾಟರ್ ಇನ್ ವಿಚ್ ಎಕ್ಸಿಕ್ಯೂಟಿವ್ ಪವರ್ ಆಫ್ ಸೆಂಟರ್ ಆ್ಯಂಡ್ ಸ್ಟೇಟ್ ಎಕ್ಸ್ಟೆಂಡ್ಸ್ ಅಂತ ಕೇಳಿದ್ದಾರೆ. ಈ ಗವರ್ನರ್ ಬಂದು ಸ್ಟೇಟಿಗೆ ರಿಲೇಟೆಡ್, ಸೆಂಟರಲ್ಲಿ ಅವ್ರು ಏನು ಮಾಡ್ತಾರೆ, ಪ್ರೆಸಿಡೆಂಟ್ ಏನು ಮಾಡಬೇಕು, ಅವಾಗ ಖಾಲಿ ಕೊಡಬೇಕಾಗುತ್ತೆ, ರೈಟ್. ಸೊ ಆರ್ಟಿಕಲ್ 161 ಟಾಕ್ಸ್ ಅಬೌಟ್ ಹಿಸ್ ಗವರ್ನರ್ಸ್ ಪವರ್ ಎಕ್ಸ್ಟೆಂಡಿಂಗ್ ಟು ಸ್ಟೇಟ್ ಅಷ್ಟೇ. ಸೊ ಇಲ್ಲಿ ಸೆಂಟರ್ ಅಂತ ಕೊಟ್ಟಿರೋದ್ರಿಂದ ರೀಸನ್ ರಾಂಗ್ ಆಗುತ್ತೆ. ಅಸರ್ಷನ್ ಇಸ್ ಕರೆಕ್ಟ್, ರೀಸನ್ ಈಸ್ ಫಾಲ್ಸ್, ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು 21ನೇ ನೋಡಿದರೆ ಫಸ್ಟ್ ಸ್ಟೇಟ್ಮೆಂಟ್ ಸರ್ ವಿಯರೇಬಲ್ ಡಿವೈಸಸ್ ಆ್ಯಂಡ್ ರಿಮೋಟ್ ಮಾನಿಟರಿಂಗ್ ಆರ್ ಪಾರ್ಟ್ ಆಫ್ IoT. IoT ಅಂದ್ರೇನು, ಇಂಟರ್ನೆಟ್ ಆಫ್ ಥಿಂಗ್ಸ್, ರೈಟ್, ಇನ್ ಹೆಲ್ತ್ ಕೇರ್. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಫಾರ್ಮ್ ಆ್ಯನಿಮಲ್ಸ್ ಕ್ಯಾನ್ ಈಸಿಲಿ ಬಿ ಟ್ರ್ಯಾಕ್ಡ್ ವಿತ್ ಬಯೋಚಿಪ್ ಟ್ರಾನ್ಸ್ಪಾಂಡರ್ಸ್ ಇನ್ ಆ್ಯನ್ IoT ಇಕೋಸಿಸ್ಟಮ್ ಅಂತ ಇದೆ, ಇದು ಕೂಡ ಕರೆಕ್ಟ್ ಆಗಿದೆ. IoT ಡಿವೈಸಸ್ ಆಪ್ರೇಟ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಡು ನಾಟ್ ರಿಕ್ವೈರ್ ಇಂಟರ್ನೆಟ್ ಆರ್ ನೆಟ್ವರ್ಕ್ ಕನೆಕ್ಟಿವಿಟಿ ಅಂತ ಇದೆ. ಸೊ ಕನೆಕ್ಟಿವಿಟಿ ಇಲ್ಲದೇ ಟು ಸಮ್ ಎಕ್ಸ್ಟೆಂಟ್ ಇಟ್ ಕ್ಯಾನ್ ವರ್ಕ್, ಬಟ್ ಇಂಡಿಪೆಂಡೆಂಟ್ಲಿ ವರ್ಕ್ ಮಾಡಲ್ಲ. ಸೊ ದಿಸ್ ಈಸ್ ಅಗೇನ್ ರಾಂಗ್ ಸ್ಟೇಟ್ಮೆಂಟ್. ಇನ್ಕರೆಕ್ಟಾಗಿ ಕೇಳಿರೋದ್ರಿಂದ 3 ಓನ್ಲಿ ಇಸ್ ಕರೆಕ್ಟ್ ಹಿಯರ್. ಓಕೆ, 22ನೇದು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಇನ್ ರೆಫರೆನ್ಸ್ ಟು ಚೀಫ್ ಆ್ಯಂಡ್ ಅದರ್ ಎಲೆಕ್ಷನ್ ಕಮಿಷನರ್ಸ್. ಇದು ಕೂಡ ರೀಸೆಂಟ್ ಎಲೆಕ್ಷನ್ ಕಮಿಷನ್ ನ್ಯೂಸಲ್ಲಿ ಇದ್ದೇ ಇರುತ್ತೆ, ಎಕ್ಸ್ಪೆಕ್ಟೆಡ್ ಕ್ವೆಶನ್ ಓನ್ಲಿ. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ದ ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ ಅದರ್ ಎಲೆಕ್ಷನ್ ಕಮಿಷನರ್ ಶಾಲ್ ಬಿ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಇದೆ, ಕರೆಕ್ಟ್ ಆಗಿದೆ. ಈ ಕಂಡೀಷನ್ಸ್ ಆಫ್ ಸರ್ವಿಸ್ ಆಫ್ ಟೆನ್ಯೂರ್ ಆಫೀಸ್
tenure of office of election commissioner shall be such as parliament may by law determine ಅಂತ ಇದೆ. It is to some extent ಇಲ್ಲಿ parliament plays a role, but it is the power is with president ಇಲ್ಲಿ, okay, as mentioned in article, right. Second one ಇಲ್ಲಿ wrong ಆಗುತ್ತೆ. Third one ಅಲ್ಲಿ chief election commissioner shall not be removed from office except on the recommendation of president ಅಂತ ಇದೆ. ಇದನ್ನು ಆ್ಯಕ್ಚುಲಿ ಎಕ್ಸ್ಪ್ಲಿಸಿಟ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಇಟ್ ಶುಡ್ ಬಿ ಸೇಮ್ ಆ್ಯಸ್ ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಇದೆ, ರೈಟ್. ಸೊ ಅದಕ್ಕೆ ದಿಸ್ ಈಸ್ ಆಲ್ಸೋ ರಾಂಗ್. ಫೋರ್ತ್ ಒನ್, ರೀಜನಲ್ ಕಮಿಷನರ್ ಶಲ್ ನಾಟ್ ಬಿ ರಿಮೂವ್ಡ್ ಫ್ರಮ್ ಆಫೀಸ್ ಎಕ್ಸೆಪ್ಟ್ ಆನ್ ದ ರೆಕಮೆಂಡೇಶನ್ ಆಫ್ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಇದೆ. ಕರೆಕ್ಟ್ ಇದು. ಕರೆಕ್ಟ್ ಯಾವುದು ಅಂತ ಕೇಳಿದರೆ, ಸೊ 1 and 4 ಆರ್ ಕರೆಕ್ಟ್ ಹಿಯರ್. ಸೆಕೆಂಡ್ ಆಪ್ಷನ್. 23 ನೋಡಿದ್ರೆ ವಿತ್ ರೆಫರೆನ್ಸ್ ಟು ರೇಡಿಯೇಷನ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇದೆ. ಫಸ್ಟ್ ಒನ್, electromagnetic radiations include alpha and beta particles anta ide. This is wrong, right. Second says x-rays are used for imaging, correct agide, and gamma rays for cancer treatment. Idu statement correct agide. Uranium 235 is naturally radioactive. Yes, it is naturally radioactive. ಇಲ್ಲಿ incorrect ಎಷ್ಟಿದೆ ಅಂತ ಕೇಳಿದ್ರೆ only one is incorrect. So first option is correct here. 24ನೇದು, consider the following statement with reference to western blotting technique ಅಂತ ಇದೆ. So ಇದರಲ್ಲಿ first statement says it is technique used to find newly encoded protein by transformed cell ಅಂತ ಇದೆ. This is correct. Next second says it is a technique used for gene detection ಅಂತ ಇದೆ. ಪ್ರೋಟೀನ್ ಬಗ್ಗೆನೇ ಅಂತ ಹೇಳ್ತಾ ಇದ್ರಲ್ಲ ಆಲ್ರೆಡಿ, ರೈಟ್. ಇಟ್ ಈಸ್ ಯೂಸ್ ಫಾರ್ ಪ್ರೋಟೀನ್ ಡಿಟೆಕ್ಷನ್. ಓಕೆ. ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್. ಇಟ್ ಈಸ್ ಟೆಕ್ನಿಕ್ ಯೂಸ್ ಫಾರ್ DNA ಫಿಂಗರ್ ಪ್ರಿಂಟಿಂಗ್ ಅಂತ ಇದೆ. DNA ಫಿಂಗರ್ ಪ್ರಿಂಟಿಂಗ್ ಅದರ್ ಟೆಕ್ನಿಕ್ಸ್ ಆರ್ ಯೂಸ್ಡ್. ಸೊ ದಿಸ್ ಇಸ್ ಆಲ್ಸೋ ರಾಂಗ್ ಸ್ಟೇಟ್ಮೆಂಟ್. 24ನೇದಕ್ಕೆ 1 ಓನ್ಲಿ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಹಿಯರ್. ಓಕೆ. ನೆಕ್ಸ್ಟ್ 25ನೇದಕ್ಕೆ ಡಿಜಿಲಾಕರ್ ಬಗ್ಗೆ ಸ್ಟೇಟ್ಮೆಂಟ್ಸ್ ಇದೆ. ಡಿಜಿಲಾಕರ್ ಈಸ್ ಅಂಡರ್ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್, ಕರೆಕ್ಟ್ ಆಗಿದೆ. ಪ್ರೊವೈಡ್ಸ್ ಈಸಿ ಆಕ್ಸೆಸ್ ಟು ಡಾಕ್ಯುಮೆಂಟ್ಸ್ ಎನಿವೇರ್ ಎನಿ ಟೈಮ್, ಕರೆಕ್ಟ್ ಆಗಿದೆ. ನೀವು ಮೊಬೈಲಲ್ಲಿ ಕೂಡ ಯು ಕ್ಯಾನ್ ಯೂಸ್ ಇಟ್ ಅಲ್ವಾ. ಇಟ್ ಎನೇಬಲ್ಸ್ ಸೈನಿಂಗ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಇದೆ, ಇದು ಕೂಡ ಕರೆಕ್ಟ್ ಆಗಿದೆ. ಸೊ ಆಲ್ ಆಫ್ ದೆಮ್ ಆರ್ ಕರೆಕ್ಟ್. ಫೋರ್ತ್ ಆಪ್ಷನ್. 26ನೇ ಕ್ವಶನ್ ನೋಡೋದಾದರೆ ಓಲ್ಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಓಲ್ಟ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ನಿಮ್ಮ ಫೋನಲ್ಲಿ ನೀವು ಆಲ್ರೆಡಿ ಮೋಸ್ಟ್ ಆಫ್ ದ ಪೀಪಲ್ ಯಾವ ಫೋನ್ ಸಪೋರ್ಟ್ ಮಾಡುತ್ತೆ ಅವರಲ್ಲಿ ಇರುತ್ತೆ. ಸೊ ಏನಿದೆ, ಇಟ್ ಸಪೋರ್ಟ್ಸ್ ವಾಯ್ಸ್ ಕಾಲ್ಸ್ ಆ್ಯಂಡ್ ಡೇಟಾ ಸರ್ವಿಸ್ ಟುಗೆದರ್ ಅಂತ ಇದೆ, ಕರೆಕ್ಟ್ ಆಗಿದೆ. ಇಟ್ ರಿಕ್ವೈರ್ಸ್ ಥರ್ಡ್ ಪಾರ್ಟಿ ಆ್ಯಪ್ಸ್ ಲೈಕ್ ವಾಟ್ಸಪ್ ಆರ್ ಸ್ಕೈಪ್ ಟು ಮೇಕ್ ವಿಡಿಯೋ ಕಾಲ್, ರಾಂಗ್ ಅಲ್ವಾ. ನೀವು ಈ ವಾಟ್ಸಪ್ ಸ್ಕೈಪ್ ಎಲ್ಲೂ ಹೋಗ್ದೇನೆ ಇವಾಗ ಮೊಬೈಲಲ್ಲಿ ಜಸ್ಟ್ ಕಾಲ್ ಮಾಡುವಾಗ ನಿಮ್ಮ ಮೊಬೈಲ್ ಸಪೋರ್ಟ್ ಮಾಡ್ತಾ ಇದ್ರೆ ಅಲ್ಲಿ ವಿಡಿಯೋ ಕಾಲ್ ಆಪ್ಷನ್ ಕೊಟ್ಟೆ ಬಿಟ್ಟಿದ್ದಾರೆ ಆಲ್ರೆಡಿ. ಇಟ್ ಈಸ್ ರನ್ನಿಂಗ್ ಆನ್ ಓಲ್ಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಸೊ ದಿಸ್ ಈಸ್ ರಾಂಗ್. ಥರ್ಡ್ ಪಾರ್ಟಿ ಆ್ಯಪ್ಸ್ ಬೇಕಾಗಿಲ್ಲ ಅದಕ್ಕೆ. 26ನೇದಕ್ಕೆ ಫಸ್ಟ್ 1 ಓನ್ಲಿ ಇಸ್ ದ ಕರೆಕ್ಟ್ ಆನ್ಸರ್. 27ನೇದು ಮ್ಯಾಚ್ ದ ಫಾರಿನ್ ಟ್ರಾವೆಲರ್ಸ್ ಇನ್ ಲಿಸ್ಟ್ 1 ವಿತ್ ರೆಸ್ಪೆಕ್ಟ್ ಟು ದರ್ ಸ್ಟೇಟ್ಮೆಂಟ್ಸ್ ಇನ್ ಲಿಸ್ಟ್ 2 ವಿತ್ ರೆಸ್ಪೆಕ್ಟ್ ಟು ಮೊಹಮ್ಮದ್ ಗವಾನ್ ಅಂತ ಇದೆ. ಓಕೆ. 27ನೇದಕ್ಕೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್, A1 B2 C4 D5. ಓಕೆ. 28ನೇದು ಮ್ಯಾಚ್ ದ ನೇಮ್ಸ್ ಆಫ್ ದ ಪೋಯೆಟ್ಸ್ ಇನ್ ಲಿಸ್ಟ್ 1 ಆ್ಯಂಡ್ ದೇರ್ ವರ್ಕ್ಸ್ ಇನ್ ಲಿಸ್ಟ್ 2 ಇನ್ ಕರೆಕ್ಟ್ ಆರ್ಡರ್ ಅಂತ ಇದೆ. ಸೊ ಇಲ್ಲಿ ಓಕೆ, ಲಿಸ್ಟ್ 1 ಲಿಸ್ಟ್ 2 ಮ್ಯಾಚ್ ಮಾಡೋದಾದರೆ ಲಿಸ್ಟ್ 1ಅಲ್ಲಿ ಕಟಾಂತರ ವ್ಯಾಕರಣ ಬರೆದವ್ರು ಯಾರು ಅಂತ ಕೇಳಿದ್ದಾರೆ, ಕೊಲ್ಲುವಗ್ಗ ಯಾರು ಅಂತ ಕೇಳಿದರೆ, ಹಾಗೆ ಲಿಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಅನಾನಿಮಸ್ ಬಂದು ಕುಲ್ಲವಗ್ಗ ಆಗುತ್ತೆ. ಯಾಕಂದರೆ ಕುಲ್ಲವಗ್ಗನ ಒಬ್ಬರೇ ಬಂದು ಆಥರ್ ಬರೆದಿಲ್ಲ, ಮೆನಿ ಪೀಪಲ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್, ಅದಕ್ಕೆ ಅದನ್ನ ಅನಾನಿಮಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. A3 ಎಲ್ಲಿದೆ ಚೆಕ್ ಮಾಡ್ಕೊಳ್ಳಿ, ಫಸ್ಟ್ ಆಪ್ಷನಲ್ಲಿ ಮಾತ್ರ ಇದೆ. ಸೊ ಯು ಕ್ಯಾನ್ ಟಿಕ್ ದ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. ಓಕೆ. ಡಿ ಸೋಮದೇವ ಚೆಕ್ ಮಾಡಿದ್ರೂ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಹಾಗಾಗಿ 28ನೇದಕ್ಕೆ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಮ್ಯಾಚ್ ದ ಫಾಲೋಯಿಂಗಲ್ಲಿ. 29ನೇದು ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ದ್ರಾವಿಡಿಯನ್ ಸ್ಟೈಲ್ ಟೆಂಪಲ್ಸ್ ಆಫ್ ಚಾಲುಕ್ಯ ಪೀರಿಯಡ್ ಅಂತ ಇದೆ. ಮಲ್ಲಿಕಾರ್ಜುನ ಟೆಂಪಲ್, ಕರಿಸಿದ್ದೇಶ್ವರ ಟೆಂಪಲ್, ವಿಜಯೇಶ್ವರ ಟೆಂಪಲ್ ಮತ್ತು ಜಾಂಬುಲಿಂಗೇಶ್ವರ ಟೆಂಪಲ್ ಎಲ್ಲನೂ ಕರೆಕ್ಟ್ ಆಗಿದೆ. ಆಲ್ ಆಫ್ ದೆಮ್. ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. 30ನೇದು ವಿಚ್ ಆಫ್ ದ ಸೆಕೆಂಡ್ ಆಂಗ್ಲೋ ಸಿಕ್ ವಾರ್ ಇವೆಂಟ್ಸ್ ಆರ್ ಬ್ಯಾಟಲ್ಸ್ ಆ್ಯಂಡ್ ಪ್ಲೇಸಸ್ ಆರ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಇದೆ. ಸೊ ಇಲ್ಲಿ ಎಲ್ಲನೂ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಫೋರ್ತ್ ಒನ್ ಗುಜರಾತ್ ಈಸ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್. ಸೊ 4 ಓನ್ಲಿ ನೀವು ಟಿಕ್ ಮಾಡ್ಬೋದು 30ನೇದಕ್ಕೆ. 31ನೇ ಕ್ವಶನ್ಗೆ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಮ್ಯಾಚ್ ದ ಹಿಸ್ಟೋರಿಯನ್ಸ್ ಇನ್ ಲಿಸ್ಟ್ 1. ಇಲ್ಲಿ ಹಿಸ್ಟೋರಿಯನ್ಸ್ ಕೊಟ್ಟಿದ್ದಾರೆ ವಿತ್ ದೇರ್ ಸ್ಟೇಟ್ಮೆಂಟ್ಸ್ ಆನ್ ಡ್ರೈನ್ ಆಫ್ ವೆಲ್ತ್ ಆಫ್ ಇಂಡಿಯಾ ಇನ್ ಲಿಸ್ಟ್ 2. ಸೊ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಮ್ಯಾಚ್ ಮಾಡೋದಾದರೆ
Here you can see um, the J.S. Mill is talking about third statement here. India was a robbery game for England ಅಂತ. Adam Smith ಬಂದು ಸೆಕೆಂಡ್ ಒನ್. ಹಾಗೆ ನೋಡೋದಾದರೆ A3 B2 ಎಲ್ಲಿದೆ ಚೆಕ್ ಮಾಡ್ಕೊಳ್ಳಿ. A3 B2 ಫೋರ್ತ್ ಆಪ್ಷನಲ್ಲಿದೆ. ಸೊ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್ ಫಾರ್ 31st ಕ್ವೆಶನ್. ಓಕೆ, ನೆಕ್ಸ್ಟ್ 32ನೇದು. ಇನ್ 1945 ಹೂ ಅಮಾಂಗ್ ದ ಫಾಲೋಯಿಂಗ್ ಇಂಡಿಯನ್ ಆರ್ಮಿ ಆ್ಯಂಡ್ INA ಆಫೀಸರ್ಸ್ ವೆರ್ ಕಾಲ್ಡ್ ನ್ಯಾಷನಲ್ ಹೀರೋಸ್ ಬೈ ಪೀಪಲ್ ಅಂತ ಇದೆ. ಇಟ್ ಈಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಕರೆಕ್ಟ್ ಆಗಿದೆ. ಪ್ರೇಮ್ ಸೆಹಗಲ್ ಆ್ಯಂಡ್ ಸುಭಾಷ್ ಚಂದ್ರ ಬೋಸ್, ನವಾಜ್ ಖಾನ್ ಆ್ಯಂಡ್ ಗುರುದಯಾಲ್ ಸಿಂಗ್ ದಿಲಾನ್. ಫಸ್ಟ್ ಆ್ಯಂಡ್ ಸೆಕೆಂಡ್ ಕರೆಕ್ಟ್ ಆಗಿರೋದ್ರಿಂದ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ಲಿ 32ನೇದಕ್ಕೆ. 33ನೇದು. ವಾಟ್ ಆರ್ ದ ಫೀಲ್ಡ್ಸ್ ಇರಿಗೇಟೆಡ್ ಶೆಲ್ಟರ್ಡ್ ಬೈ ಲೇಕ್ಸ್ ಎಕ್ಸೆಟ್ರಾ ಇನ್ ಏನ್ಷಿಯಂಟ್ ಟೈಮ್ಸ್ ಕಾಲ್ಡ್ ಇನ್ ಇನ್ಸ್ಕ್ರಿಪ್ಷನ್ಸ್. ಇನ್ಸ್ಕ್ರಿಪ್ಷನ್ಸಲ್ಲಿ ಅವಕ್ಕೆ ದೇವ ಮಾತ್ರಿಕಾ ಅಂತ ಕರಿತಾ ಇದ್ರು. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. ಇಲ್ಲಿ ಆ್ಯಕ್ಚುಲಿ ಥರ್ಡ್ ಆಪ್ಷನ್ ದೇವ ಮಾತ್ರಿಕಾ ಮಾತ್ರ ಕರೆಕ್ಟ್ ಆಗಿದೆ. ಉಳ್ಕಿದ್ದು ಯಾವುದು ನನಗೆ ಸೋರ್ಸಸ್ ಸಿಕ್ಕಿಲ್ಲ ಕರೆಕ್ಟ್ ಅಂತ ಹೇಳೋಕ್ಕೆ. ನಿಮ್ಮಲ್ಲಿ ಯಾರಿಗಾದರೂ ಈ ಕ್ವಶನ್ಗೆ ಪ್ರಾಪರ್ ಆನ್ಸರ್ ಗೊತ್ತಿದ್ರೆ ಹೇಳಿ. ನನ್ನ ಪ್ರಕಾರ ಥರ್ಡ್ ದೇವ ಮಾತ್ರಿಕಾ ಇಸ್ ಕರೆಕ್ಟ್ ಹಿಯರ್. ಈ ಆಪ್ಷನ್ಸ್ ಐ ಆಮ್ ನಾಟ್ ಶ್ಯೂರ್ ಅಬೌಟ್. ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 34ನೇದು ನೋಡೋದಾದರೆ ವೆನ್ ಅ ರೆಡ್ ಆ್ಯಂಟ್ ಬೈಟ್ಸ್ ಇಟ್ ಲೀವ್ಸ್ ಆ್ಯನ್ ಆ್ಯಸಿಡ್ ಅಟ್ ಸೈಟ್ ಆಫ್ ದ ಬೈಟ್ ಕಾಸಿಂಗ್ ಪೇನ್ ಆ್ಯಂಡ್ ಇರಿಟೇಷನ್. ನಮಗೆ ಕೆಂಪು ಇರುವೆ ಕಚ್ಚಿದಾಗ ಅದೊಂಥರ ಇಚ್ಚಿಂಗ್ ಕೊಡುತ್ತಲ್ವ. ಸೊ ಆ ಇರಿಟೇಷನ್ ಕಾಸ್ ಮಾಡೋ ಏನು ಆ್ಯಸಿಡ್, ಅದು ಏನು ಇಂಜೆಕ್ಟ್ ಮಾಡಿರುತ್ತೆ ಅಂತ ಕೇಳಿದ್ರೆ ಇಟ್ ಈಸ್ ಅ ಫಾರ್ಮಿಕ್ ಆ್ಯಸಿಡ್, ಫಸ್ಟ್ ಆಪ್ಷನ್. 35ನೇದು. ವಿತ್ ರೆಫರೆನ್ಸ್ ಟು ಪ್ರೋಬಯೋಟಿಕ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇವಾಗ ಇನ್ಸ್ಟಾಗ್ರಾಮ್ ನೋಡೋರು ಪ್ರೋಬಯೋಟಿಕ್ ಪ್ರೀಬಯೋಟಿಕ್ ಅಂತ ವರ್ಡ್ಸ್ನ ಕೇಳೇ ಇರ್ತೀರ, ರೈಟ್? ಅದು ತಿನ್ನಬೇಕು ಇದು ತಿನ್ನಬಾರ್ದು ಅಂತ ಇನ್ಫ್ಲುಯೆನ್ಸರ್ಸ್ ಹೇಳ್ತಾ ಇರ್ತಾರಲ್ವ. ಸೊ ಅದರಲ್ಲಿ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಪ್ರೋಬಯೋಟಿಕ್ಸ್ ಆರ್ ಲಿವಿಂಗ್ ಮೈಕ್ರೋ ಆರ್ಗಾನಿಸಮ್ಸ್ ದಟ್ ಗಿವ್ ಹೆಲ್ತ್ ಬೆನಿಫಿಟ್ಸ್ ವೆನ್ ಕನ್ಸ್ಯೂಮ್ಡ್ ಅಂತ ಇದೆ. ಇದು ಕರೆಕ್ಟ್, ಹೆಲ್ತ್ ಬೆನಿಫಿಟ್ಸ್ ಕೊಡುತ್ತೆ, ಗಟ್ ಹೆಲ್ತಿಗೆ ಒಳ್ಳೆಯದು ಅಂತ. ಸೆಕೆಂಡ್, ಯೋಗರ್ಟ್ ಇಸ್ ವೆಲ್ ನೋನ್ ಫುಡ್ ಸೋರ್ಸ್ ಆಫ್ ಪ್ರೋಬಯೋಟಿಕ್ಸ್. ಕರೆಕ್ಟ್, ಮೊಸರು ಯೋಗರ್ಟ್, ರೈಟ್, ಇಟ್ ಇಸ್ ಅ ಗುಡ್ ಸೋರ್ಸ್ ಆಫ್ ಪ್ರೋಬಯೋಟಿಕ್ಸ್, ಲ್ಯಾಕ್ಟೋಬ್ಯಾಸಿಲಸ್ ಇರುತ್ತೆ ಅಂತ. ಥರ್ಡ್ ಒನ್, ಪ್ರೋಬಯೋಟಿಕ್ಸ್ ಆರ್ ಮೇಡ್ ಆಫ್ ಈಸ್ಟ್ ಓನ್ಲಿ ಅಂತ ಇದೆ. ಇಲ್ಲೇ ನಾವು ನೋಡಿದ್ವಿ ಲ್ಯಾಕ್ಟೋಬ್ಯಾಸಿಲಸ್ ಇದು ಇರುತ್ತೆ ಕರ್ಡಲ್ಲಿ ಅಂತ. ಸೊ ಈಸ್ಟ್ ಓನ್ಲಿ ಅನ್ನೋದು ರಾಂಗ್ ಆಗುತ್ತೆ. ಸೊ ಥರ್ಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಪ್ರೋಬಯೋಟಿಕ್ಸ್ ಹೆಲ್ಪ್ ಇನ್ ಡೈಜೆಷನ್ ಆಫ್ ಮಿಲ್ಕ್ ಶುಗರ್ಸ್ ಅಂದರೆ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಇಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದರೆ 1, 2 ಆ್ಯಂಡ್ 4 ಆರ್ ಕರೆಕ್ಟ್ ಹಿಯರ್. 4ನೇ ಆಪ್ಷನ್ ಸರಿ ಆಗುತ್ತೆ. 36ನೇ ಕ್ವಶನ್ ನೋಡೋದಾದರೆ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಏನ್ಷಿಯಂಟ್ ಪಲ್ಲವ ಆರ್ಟ್ನ ಆರ್ಕಿಟೆಕ್ಚರ್ ಸ್ಟೈಲಲ್ಲಿ ಹೊಂದ್ಸಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಮಹೇಂದ್ರ ಸ್ಟೈಲ್ ಬಂದು ಪವೇಲಿಯನ್ ಆ್ಯಂಡ್ ಕೇವ್ಸ್. A3ಯಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. 2 ಆಪ್ಷನಲ್ಲಿದೆ, 2 ಅಲ್ಲಿದೆ, 3 ಅಲ್ಲಿದೆ. ಮಧುರೈ ಸ್ಟೈಲ್ ಬಂದು ಸ್ಟೋನ್ ಮಂಡಪಾಸ್ ಆ್ಯಂಡ್ ರಥಾಸ್ ಆಫ್ ಮಹಾಬಲಿಪುರಂ ಅಂತ ಇದೆ. ಇಲ್ಲಿ ಸೇಮ್ ಇದೆ, ಸೇಮ್ ಆಪ್ಷನ್ಸ್. ಈ ರಾಜಸಿಂಹ ಸ್ಟೈಲ್ ಇಟ್ ಟಾಕ್ಸ್ ಅಬೌಟ್ ಕನ್ಸ್ಟ್ರಕ್ಷನ್ ಆಫ್ ಪೀಕ್ಸ್. ಓಕೆ, ಅಪಾರಿಜಾತ ಸ್ಟೈಲ್ ಟಾಕ್ಸ್ ಅಬೌಟ್ ಬ್ರಾನ್ಸ್ ಟೆಂಪಲ್ಸ್. ಆ್ಯಕ್ಚುಲಿ ಇದು ಏನಂತಾರೆ, ಎಕ್ಸ್ಪ್ಲಿಸಿಟ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಅಪಾರಿಜಾತ ಸ್ಟೈಲ್ ಟಾಕ್ಸ್ ಅಬೌಟ್ ಬ್ರಾನ್ಸ್ ಟೆಂಪಲ್ಸ್ ಅಂತ. ಸೊ ಐ ಆಮ್ ಕ್ವೈಟ್ ಕನ್ಫ್ಯೂಸ್ಡ್. 2 or 3 ಎರಡರಲ್ಲಿ ಒಂದು ಆನ್ಸರ್ ಆಗಿರುತ್ತೆ. ನಿಮಗೆ ಯಾರಾದರೂ ಗೊತ್ತಿದ್ರೆ ಕರೆಕ್ಟಾಗಿ ಹೇಳ್ಕೊಡಿ. ಯಾಕಂದರೆ ಇದರಲ್ಲಿ ಯಾವುದ್ರಲ್ಲಿನೂ ಸೋರ್ಸಸಲ್ಲಿ ಇದು ಅಪಾರಿಜಾತ ಸ್ಟೈಲ್ ಮತ್ತು ರಾಜಸಿಂಹ ಸ್ಟೈಲ್ ಈ ಆಪ್ಷನ್ಸ್ ಕೊಟ್ಟಿರೋಕ್ಕೆ ಮ್ಯಾಥ್ಸ್ ಅಂತ ನನಗೆಲ್ಲೂ ಕಂಡು ಬರಲಿಲ್ಲ, ರೈಟ್? 2 or 3 ಆನ್ಸರ್ ಆಗಿರ್ಬೋದು, ಅಥವಾ ರಾಂಗ್ ಇದ್ದರೆ ಆಬ್ಜೆಕ್ಷನ್ ಕೂಡ ಫೈಲ್ ಮಾಡ್ಬೋದು. 37ನೇದು, ದ 52nd ಅಮೆಂಡ್ಮೆಂಟ್ ಆ್ಯಕ್ಟ್ 1985 ರೆಫರ್ಸ್ ಟು ಅಂತ ಇದೆ. ಇಟ್ ರೆಫರ್ಸ್ ಟು ಪೊಲಿಟಿಕಲ್ ಡಿಫೆಕ್ಷನ್. ಸೊ ಶೆಡ್ಯೂಲ್ 10 ಅಂಡರಲ್ಲಿ ಬರುವಂಥ ಆ್ಯಂಟಿ ಡಿಫೆಕ್ಷನ್ ಲಾ ನ ಇಂಪ್ಲಿಮೆಂಟ್ ಮಾಡಿರೋದು ಅದು 52nd ಅಮೆಂಡ್ಮೆಂಟ್ ಆ್ಯಕ್ಟ್. ಅದಕ್ಕೆ ಪೊಲಿಟಿಕಲ್ ಡಿಫೆಕ್ಷನ್ ಅಂತಲೂ ಕರಿತೀವಿ. ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್ 37ನೇದಕ್ಕೆ. 38ನೇದಕ್ಕೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಚೇರ್ಮನ್ ಆಫ್ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ ಅಂದರೆ ಚೀಫ್ ಮಿನಿಸ್ಟರ್ ಅವರಾಗಿರ್ತಾರೆ. ಓಕೆ, 39ನೇ ಕ್ವಶನ್ ನೋಡಿದರೆ ವಿಚ್ ಆಫ್ ದ ಫಾಲೋಯಿಂಗ್ ಜಡ್ಜಸ್ ಲೇಡ್ ದ ಫೌಂಡೇಶನ್ ಆಫ್ ಜುಡಿಷಿಯಲ್ ಆಕ್ಟಿವಿಸಮ್ ಇನ್ ಕಂಟ್ರಿ ಅಂತ ಇದೆ. ಸೊ VR ಕೃಷ್ಣ ಅಯ್ಯರ್, PN ಭಗವತಿ, O ಚಿನ್ನಪ್ಪ ರೆಡ್ಡಿ, DA ದೇಸಾಯಿ. ಇವು 4 ಕರೆಕ್ಟ್ ಇದೆ. ಸೊ 1, 2, 3, 4 ಎಲ್ಲಿದೆ? ಸೆಕೆಂಡ್ ಆಪ್ಷನ್ ಕರೆಕ್ಟ್. ಹಿದಾಯತುಲ್ಲಾ ಅವ್ರು ಏನು ಹೇಳ್ತಾರೆ, ಇದು ದೇ ಟಾಕ್ ಅಬೌಟ್ ಜುಡಿಷಿಯಲ್ ಆಕ್ಟಿವಿಸಮ್ ಎಕ್ಸ್ಟ್ರೀಮ್ ಆದಾಗ, ಜುಡಿಷಿಯಲ್ ಓವರ್ ರೀಚ್ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಹಿ ವಾಸ್ ಕ್ರಿಟಿಕ್ ಆನ್ ದ್ಯಾಟ್. ಅದಕ್ಕೆ 1, 2, 3, 4 ಇಸ್ ಕರೆಕ್ಟ್ ಹಿಯರ್, ಸೆಕೆಂಡ್ ಆಪ್ಷನ್. 40ನೇದು, ದ ಗವರ್ನರ್ ಆಫ್ ಸ್ಟೇಟ್ ಕ್ಯಾನ್ ರಿಸರ್ವ್ ದ ಬಿಲ್ ಫಾರ್ ದ ಕನ್ಸಿಡರೇಷನ್ ಆಫ್ ಪ್ರೆಸಿಡೆಂಟ್ ಅಂಡರ್ ಫಾಲೋಯಿಂಗ್ ಸರ್ಕಮ್ಸ್ಟಾನ್ಸಸ್. ಇದನ್ನ ಎಲ್ಲಿ ಹೇಳ್ತಾರೆ? ಆರ್ಟಿಕಲ್ 200ಅಲ್ಲಿದೆ. ಸೊ ಇದರಲ್ಲಿ ಎಲ್ಲ ಸ್ಟೇಟ್ಮೆಂಟ್ ಸರಿಯಾಗಿದೆ. ಓನ್ಲಿ ಥರ್ಡ್ ಸ್ಟೇಟ್ಮೆಂಟ್, ಇಫ್ ಇಟ್ ಈಸ್ ನಾಟ್ ಡೀಲಿಂಗ್ ವಿತ್ ಕಂಪಲ್ಸರಿ ಅಕ್ವಿಸಿಷನ್ ಆಫ್ ಪ್ರಾಪರ್ಟಿ ಅಂತ ಇದೆ, ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಆ್ಯಕ್ಚುಲಿ ಹಾಫ್ ಸ್ಟೇಟ್ಮೆಂಟ್ ಇದು, ಇಟ್ ಈಸ್ ರಾಂಗ್. ಸೊ ಕರೆಕ್ಟ್ ಆಗಿರೋದು ಯಾವುದಂದರೆ 1, 2 ಆ್ಯಂಡ್ 4. 1, 2 ಆ್ಯಂಡ್ 4 ಎಲ್ಲಿದೆ? ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ 40ನೇದಕ್ಕೆ. ಓಕೆ,
41ನೇದಕ್ಕೆ ವಿತ್ ರೆಫರೆನ್ಸ್ ಟು ಪಾರ್ಲಿಮೆಂಟರಿ ಗೌರ್ಮೆಂಟ್ ಇನ್ ಇಂಡಿಯಾ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಎಲ್ಲನೂ ಕರೆಕ್ಟ್ ಆಗಿದೆ. ಓನ್ಲಿ ಫೋರ್ತ್ ಆಪ್ಷನ್ ಈಸ್ ರಾಂಗ್ ಹಿಯರ್. ಫೋರ್ತ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಯಾಕಂದರೆ ಲೀಡರ್ಶಿಪ್ ಆಫ್ ಪ್ರೆಸಿಡೆಂಟ್ ಅಂತ ಇದೆ. ನಮಗೆ ಗೊತ್ತಿದೆ ಪ್ರೆಸಿಡೆಂಟ್ ಯಾವಾಗೂ ಹಿ ಈಸ್ ಅ ನಾಮಿನಲ್ ಹೆಡ್ ನಮ್ಮ ಪಾರ್ಲಿಮೆಂಟ್ರಿ ಸಿಸ್ಟಮಲ್ಲಿ. ಪ್ರೈಮ್ ಮಿನಿಸ್ಟರ್ ಈಸ್ ಅ ರಿಯಲ್ ಹೆಡ್. ಸೊ ಇಲ್ಲಿ ಲೀಡರ್ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್ ಆಗಿರುತ್ತೆ. ಕರೆಕ್ಟ್ ಅಂತ ಕೇಳಿದ್ರಿಂದ 1, 2, 3 ಆ್ಯಂಡ್ 5 ಚೆಕ್ ಮಾಡ್ಕೊಳ್ಳಿ. 1, 2, 3 ಆ್ಯಂಡ್ 5 ಫಸ್ಟ್ ಆಪ್ಷನಲ್ಲಿದೆ. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. ಓಕೆ, ನೆಕ್ಸ್ಟ್ 42ನೇ ಕ್ವಶನ್. ರಿಟ್ ಆಫ್ ಮ್ಯಾಂಡಮಸ್ ಕೆನ್ ನಾಟ್ ಬಿ ಇಶ್ಯೂಡ್ ಅಗೇನೆಸ್ಟ್ ಅಂತ ಇದೆ. ಸೊ ರಿಟ್ ಯಾರಿಗೆ ಅಗೇನೆಸ್ಟಾಗಿ ಕೊಡೋಕ್ಕೆ ಬರಲ್ಲ ಅಂತ ಹೇಳಿದರೆ ಪ್ರೈವೇಟ್ ಮೆಂಬರ್ಸ್, ಇದು ಕರೆಕ್ಟ್ ಆಗಿದೆ. ಪ್ರೆಸಿಡೆಂಟ್ ಆ್ಯಂಡ್ ಸ್ಟೇಟ್ ಗವರ್ನರ್ಸ್ ಆರ್ಟಿಕಲ್ 361 ಹೇಳುತ್ತೆ, ಇದು ಕರೆಕ್ಟ್ ಆಗಿದೆ. ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್, ಇದು ಕೂಡ ಕರೆಕ್ಟ್ ಆಗಿದೆ. ಸೊ ಗೌರ್ಮೆಂಟ್ ಅಫಿಷಿಯಲ್ಸ್ ನೋ, ಇಟ್ ಕ್ಯಾನ್ ಬಿ ಇಶ್ಯೂಡ್ ಟು ಗೌರ್ಮೆಂಟ್ ಅಫಿಷಿಯಲ್ಸ್. ಅದಕ್ಕೆ ಫೋರ್ತ್ ಆಪ್ಷನ್ ಇಲ್ಲಿ ತಪ್ಪಾಗುತ್ತೆ. ಕೆನಾಟ್ ಬಿ ಅಂತ ಕೇಳಿದ್ದಾರೆ. ಸೊ 1, 2, 3 ನೋಡಿ, ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ 42ನೇದಕ್ಕೆ. ಓಕೆ, 43ನೇದು ನೋಡಿದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ PLI ಈಸ್ ಆಲ್ಸೋ ನೋನ್ ಆ್ಯಸ್ ಅಂತ ಕೇಳಿದ್ದಾರೆ. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಸೋಷಿಯಲ್ ಆ್ಯಕ್ಷನ್ ಲಿಟಿಗೇಷನ್, ಸೋಷಿಯಲ್ ಇಂಟ್ರೆಸ್ಟ್ ಲಿಟಿಗೇಷನ್, ಕ್ಲಾಸ್ ಆ್ಯಕ್ಷನ್ ಲಿಟಿಗೇಷನ್ ಅಂತಲೂ ಕರೀತಾರೆ. ಸೊ ಡ್ಯೂಟಿ ಆ್ಯಕ್ಷನ್ ಲಿಟಿಗೇಷನ್ ಅಂತ ಎಲ್ಲೂ ಮೆನ್ಷನ್ ಇಲ್ಲ. ಅದಕ್ಕೆ 1, 2 ಆ್ಯಂಡ್ 3 ಕರೆಕ್ಟ್. ಇದಕ್ಕೆ 43ನೇದಕ್ಕೆ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. 44ನೇದು ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ರಿವರ್ ಮತ್ತು ಡ್ರೈನೇಜ್ ಟೈಪ್ ಕೊಟ್ಟಿದ್ದಾರೆ ಆ ಪ್ಯಾಟರ್ನ್, ಫ್ಲೋ ಪ್ಯಾಟರ್ನ್ ಮೇಲೆ. ಕೃಷ್ಣಾ ರಿವರ್ ಬಂದು ಡೆಂಡ್ರೆಟಿಕ್ ಸಿಸ್ಟಮ್ ಇರುತ್ತೆ. ರಿವರ್ಸ್ ಫ್ಲೋಯಿಂಗ್ ಟು ಅರೇಬಿಯನ್ ಸಿ ಬಂದು ಪ್ಯಾರಲರ್ ಸಿಸ್ಟಮ್ ಇರುತ್ತೆ, ಫಸ್ಟ್ ಆಪ್ಷನ್. ಸಿ ಬಂದು ಗೋದಾವರಿ ರಿವರ್ ಬಂದು ಕನ್ಸಿಕ್ವೆಂಟ್ ಸಿಸ್ಟಮ್ ಇದೆ, ಇದು ಡೆಂಡ್ರೆಟಿಕ್ ಕೂಡ ಇದೆ ಇದರಲ್ಲಿ. ಪೆನ್ನಾರ್ ರಿವರ್ ಬಂದು ರೇಡಿಯಲ್ ಸಿಸ್ಟಮ್ ಇದೆ. ಕರೆಕ್ಟ್ ಆಪ್ಷನ್ ಯಾವುದು ಇಲ್ಲ ಅಂತಂದರೆ ಥರ್ಡ್ ಆಪ್ಷನ್ 3, 2, B1, C4, D3. ಓಕೆ, 45ನೇ ಕ್ವಶನ್ ನೋಡೋದಾದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಡೆಲಿಗೇಷನ್ ಆಫ್ ಅಥಾರಿಟಿ ಅಂತ ಇದೆ. ಓಕೆ, ಡೆಲಿಗೇಷನ್ ಅಂದರೆ ಏನು? ಇವಾಗ ನಾನು ಸೀನಿಯರ್ ಎಂಪ್ಲಾಯ್, ನಾನು ನನ್ನ ಜೂನಿಯರ್ಗೆ ಅಥವಾ ಸಬಾರ್ಡಿನೇಟ್ಗೆ ನಾನು ಕೆಲಸನ ಕೊಡ್ತಾ ಇದ್ದೀನಿ, ಸೊ ಅಸೈನ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಅ ಡೆಲಿಗೇಷನ್. ಅದು ಎಲ್ಲಿ ಇದೆ ಕರೆಕ್ಟ್ ಅಂದರೆ ಫಸ್ಟ್ ಆಪ್ಷನಲ್ಲಿದೆ. ಅಸೈನ್ಮೆಂಟ್ ಆಫ್ ಡ್ಯೂಟೀಸ್ ಬೈ ಸುಪೀರಿಯರ್ ಟು ಸಬಾರ್ಡಿನೇಟ್, ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಓಕೆ, ಮೇಲಧಿಕಾರಿಯಿಂದ ಅಧೀನಾಧಿಕಾರಿಗೆ ಕರ್ತವ್ಯಗಳನ್ನು ಕೊಡೋದು. ನೆಕ್ಸ್ಟ್ 46ನೇದು ವಿಚ್ ಆಫ್ ದ ಫಾಲೋಯಿಂಗ್ ಐಲ್ಯಾಂಡ್ಸ್ ಆರ್ ಪಾರ್ಟ್ ಆಫ್ ಸೆಂಟ್ ಮೇರೀಸ್ ಐಲ್ಯಾಂಡ್. ಸೆಂಟ್ ಮೇರೀಸ್ ಇಸ್ ಅ ಬ್ಯೂಟಿಫುಲ್ ಐಲ್ಯಾಂಡ್. ಮಲ್ಪೆ ಬೀಚ್ಗೆ ಹೋದರೆ ಯು ಕ್ಯಾನ್ ವಿಸಿಟ್ ಇಟ್. ಉಡುಪಿ ಅಲ್ಲಿದೆ. ಸೊ ಅದಕ್ಕೆ ಇಟ್ ಈಸ್ ಫೌಂಡ್ ಬೈ 4 ಐಲ್ಯಾಂಡ್ಸ್ ಇದೆ. ಅದರಲ್ಲಿ ಯಾವ್ದು ಅಂತ ಕೇಳಿದ್ದಾರೆ. ಓಕೆ, ಈ 4 ಐಲ್ಯಾಂಡಲ್ಲಿ ವಿಚ್ ಐಲ್ಯಾಂಡ್ ಕಾನ್ಸ್ಟಿಟ್ಯೂಟ್ಸ್ ಸೆಂಟ್ ಮೇರಿ ಐಲ್ಯಾಂಡ್ಸ್ ಅಂತಂದರೆ ನಾರ್ತ್ ಐಲ್ಯಾಂಡ್ ಮತ್ತು ಸೌತ್ ಐಲ್ಯಾಂಡ್. ಓಕೆ, ಇಲ್ಲಿ ನಾರ್ತ್ ಸೌತ್ ಎಲ್ಲಿದೆ? 2 and 4, 2 and 4 4ನೇ ಆಪ್ಷನ್ ಸರಿಯಾಗುತ್ತೆ. ಓಕೆ, 47ನೇ ಕ್ವಶನ್ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಇದೆ. ರಿವರ್ಸ್ ಮತ್ತು ಟ್ರಿಬ್ಯೂಟರೀಸ್ ಮೇಲೆ ವಿಚ್ ಆಫ್ ದೆಮ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿದ್ದಾರೆ. ಸೊ 2 ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಇಲ್ಲಿ ಮಂಜಿರಾ, ಕರಂಜ ಮತ್ತು ಕಾವೇರಿ, ಕಬಿನಿ ಕರೆಕ್ಟ್ ಆಗಿದೆ. ನೇತ್ರಾವತಿಗೆ ಆ್ಯಕ್ಚುಲಿ ಇವೆರಡನ್ನೂ ಉಲ್ಟಪಲ್ಟ ಮಾಡಿದ್ದಾರೆ. ಓಕೆ, ಸೊ ಓನ್ಲಿ 2 ಪೇರ್ಸ್ ಆರ್ ಕರೆಕ್ಟ್. 2ನೇ ಆಪ್ಷನ್ ಸರಿಯಾಗುತ್ತೆ. 48ನೇದು ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಫಿಶ್ ಸ್ಯಾಂಚುರೀಸ್ ಕೊಟ್ಟಿದ್ದಾರೆ ಲಿಸ್ಟ್ 1ಅಲ್ಲಿ. ಲಿಸ್ಟ್ 2ಅಲ್ಲಿ ಯಾವ ರಿವರ್ ಸ್ಟ್ರೆಚಲ್ಲಿ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಬಂದು ಫಸ್ಟ್ ಆಪ್ಷನ್ A3, B4, C2, D1. ಓಕೆ, 49ನೇದು ಅರೇಂಜ್ ದ ಫಾಲೋಯಿಂಗ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಫ್ರಮ್ ಲಾಂಗೆಸ್ಟ್ ಟು ಶಾರ್ಟೆಸ್ಟ್ ಅಂತ ಕೇಳಿದರೆ. ಇಲ್ಲಿ ನಾನು ಅದರದ್ದು ಲೆಂತ್ನ ಕೂಡ ಮೆನ್ಷನ್ ಮಾಡಿದ್ದೀನಿ. ಇಟ್ ಈಸ್ ಇನ್ ಕಿಲೋಮೀಟರ್ಸ್. ಓಕೆ, ಇದ್ರ ಪ್ರಕಾರ ನೋಡೋದಾದರೆ ದ ಕರೆಕ್ಟ್ ಲಾಂಗೆಸ್ಟ್ ಟು ಶಾರ್ಟೆಸ್ಟ್ ಅಂದರೆ ಇಟ್ ಈಸ್ 2, 1, 3, 4. 4ನೇ ಆಪ್ಷನ್ ಸರಿಯಾಗುತ್ತೆ. 50ನೇ ಕ್ವಶನ್ ನೋಡೋದಾದರೆ ತುಂಗಭದ್ರಾ ಪ್ರಾಜೆಕ್ಟ್ ಮೇಲಿದೆ. ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಯಾವುದು ಅಂತ ನೀವು ಫೈಂಡ್ ಮಾಡಬೇಕು. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಇಟ್ ಈಸ್ ಒನ್ ಆಫ್ ದ ಮಲ್ಟಿಪರ್ಪಸ್ ವ್ಯಾಲಿ ಪ್ರಾಜೆಕ್ಟ್ಸ್ ಕಂಪ್ಲೀಟೆಡ್ ಇನ್ ಪ್ರೀ ಇಂಡಿಪೆಂಡೆನ್ಸ್ ಅಂತ ಹೇಳ್ತಾರೆ. ಕಂಪ್ಲೀಟ್ ಆಗಿರೋದು 1953ಅಲ್ಲಿ. ಇಟ್ ಈಸ್ ಪೋಸ್ಟ್ ಇಂಡಿಪೆಂಡೆನ್ಸ್, ನಾಟ್ ಪ್ರೀ. ಇದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಮತ್ತು ಸೆಕೆಂಡ್ ಥರ್ಡ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಫೋರ್ತಲ್ಲಿ ಕೂಡ ರಾಂಗ್ ಇದೆ. ಏನು ಸ್ಟೋರೇಜ್ ಕೆಪಾಸಿಟಿ ಬಂದು 101 TMC ಇದೆ, ನಾಟ್ 153. ಸೊ ಕರೆಕ್ಟ್ ಇರೋದು 2 and 3 ಓನ್ಲಿ ಎಲ್ಲಿದೆ ಚೆಕ್ ಮಾಡಿ. 4ನೇ ಆಪ್ಷನ್ ಸರಿಯಾಗಿದೆ 50ನೇದಕ್ಕೆ. ಓಕೆ, 51ನೇದಕ್ಕೆ ಥರ್ಮಲ್ ಪವರ್ ಸ್ಟೇಷನ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ, ಶಾಖೋತ್ಪನ್ನ ಕೇಂದ್ರಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತಲ್ಲಿ ಕರೆಕ್ಟ್ ಯಾವಾಗ ಎಸ್ಟಾಬ್ಲಿಷ್ ಆಗಿದೆ ಅಂತ ಇಯರ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ಓಲ್ಡೆಸ್ಟ್ ಟು ನ್ಯೂವೆಸ್ಟ್ ಅಂತ ನೋಡೋದಾದರೆ
ಫಸ್ಟ್ ಆಪ್ಷನ್ 1 2 4 3 ದಿಸ್ ಆರ್ಡರ್ ಇಸ್ ಕರೆಕ್ಟ್ ಆನ್ಸರ್. 58 ನೋಡಿದರೆ ದೇರ್ ಆರ್ 9 pillars ಇನ್ ಕರ್ನಾಟಕ ಸ್ಟೇಟ್ ಸ್ಟಾರ್ಟಪ್ ಪಾಲಿಸಿ 22 and 27. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಪಿಲ್ಲರ್? ಸೊ ಸ್ಟಾರ್ಟಪ್ ಪಾಲಿಸಿ 2022 to 27 ಅಲ್ಲಿ 9 ಪಿಲ್ಲರ್ಸ್ ಇದೆ, ಗೌರ್ಮೆಂಟ್ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಯಾವುದು ಪಾರ್ಟ್ ಅಲ್ಲ ಅಂತ ಕೇಳಿದರೆ ಇಟ್ ಈಸ್ ಫೋರ್ತ್ ಆಪ್ಷನ್ ಇಸ್ ನಾಟ್ ಅ ಪಾರ್ಟ್. ಓಕೆ, ಸೊ ಇಲ್ಲಿ ಆಪ್ಷನ್ 3 ಈಸ್ ಕರೆಕ್ಟ್ ಆಗುತ್ತೆ, 4 ಓನ್ಲಿ. ಓಕೆ, ನೆಕ್ಸ್ಟ್ 53ನೇದು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಆಬ್ಜೆಕ್ಟಿವ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಮ್ ಆಫ್ ಕರ್ನಾಟಕ ಆಸ್ ಪರ್ ಟೂರಿಸಮ್ ಪಾಲಿಸಿ 2020 to 26 ಅಂತ ಕೇಳಿದ್ದಾರೆ. ಸೊ ಎಲ್ಲ ಸ್ಟೇಟ್ಮೆಂಟ್ ನಾನು ಓದಿದ್ದೀನಿ, ಆಲ್ ಆಫ್ ದಮ್ ಆರ್ ಕರೆಕ್ಟ್ ಹಿಯರ್, ಆಲ್ ಆಫ್ ದ ಅಬೋವ್ 4ನೇದು ಸರಿಯಾದ ಉತ್ತರ. ನೆಕ್ಸ್ಟ್ 54ನೇದು ನೋಡಿದರೆ ಬೈ ಹೂಸ್ ರೆಕಮೆಂಡೇಶನ್ ವಾಸ್ ದ ಯೂತ್ ಪಾರ್ಲಿಮೆಂಟ್ ಸ್ಕೀಮ್ ಸ್ಟಾರ್ಟೆಡ್ ಅಂತ ಕೇಳಿದರೆ ಅದನ್ನು ರೆಕಮೆಂಡ್ ಮಾಡಿದ್ದು ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್, ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. 55ನೇದು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ರಿಗಾರ್ಡಿಂಗ್ ಪ್ರೋಟೆಮ್ ಸ್ಪೀಕರ್. ಪ್ರೋಟೆಮ್ ಸ್ಪೀಕರ್ ಈಸ್ ಅ ಟೆಂಪರರಿ ಪೊಸಿಷನ್, ರೈಟ್? ಸೊ ಅದಕ್ಕೆ ಕರೆಕ್ಟ್ ಆಗಿರೋದಂದರೆ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಕರೆಕ್ಟ್ ಆಗಿದೆ. ಈ ಸೀನಿಯರ್ ಮೋಸ್ಟ್ ಮೆಂಬರ್ ಆಫ್ ದ ಹೌಸ್, ಯೂಶಲಿ ಸೀನಿಯರ್ ಮೆಂಬರ್ನೇ ತಗೊತಾರೆ, ಬಟ್ ಇಟ್ ಈಸ್ ನಾಟ್ ಅ ರೂಲ್, ಇಟ್ ಈಸ್ ಅ ಕನ್ವೆನ್ಷನ್ ವಿಚ್ ದೆ ಫಾಲೋ. ಹಿ ಎಂಜಾಯ್ಸ್ ಆಲ್ ದ ಪವರ್ಸ್ ಆಫ್ ಸ್ಪೀಕರ ಅಲ್ಲ, ಹಿ ಎಂಜಾಯ್ ಲಿಮಿಟೆಡ್ ಪವರ್ ಆಫ್ ದ ಸ್ಪೀಕರ್. ಓಕೆ, ಓತ್ ತಗೊಳ್ಳೋದ್ರ ಬಗ್ಗೆ, ಸ್ಪೀಕರ್ ಇದನ್ನು ಎಲೆಕ್ಷನ್ ಡೇಟ್ಸ್ ಡಿಟರ್ಮೈನ್ ಮಾಡೋದ್ರ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಪವರ್ಸ್ ಇದೆ, ನಾಟ್ ಆಲ್. ಸೊ ಕರೆಕ್ಟ್ ಆಗಿರೋದು ಬಂದು ನಮಗೆ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. ಓಕೆ, 56ನೇ ಕ್ವಶನ್ ನೋಡಿದರೆ ಹೂ ಫ್ರಮ್ ದ ಫಾಲೋಯಿಂಗ್ ಕಾಯಿಂಡ್ ದ ವರ್ಡ್ ಬ್ಯೂರೋಕ್ರಸಿ. ಬ್ಯೂರೋಕ್ರಸಿ ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಏನು ಫ್ಲ್ಯಾಶ್ ಆಗುತ್ತೆ? ಮ್ಯಾಕ್ಸ್ ವೆಬರ್ ಬ್ಯೂರೋಕ್ರಸಿ ಅಂತ ಥಿಯರಿ ಓದಿ ಮ್ಯಾಕ್ಸ್ ವೆಬರ್ ಅಂತ ಆಗುತ್ತೆ. ಬಟ್ ಕರೆಕ್ಟ್ ಆನ್ಸರ್ ಇಸ್ ವಿನ್ಸೆಂಟ್ ಡಿ ಗಾರ್ನೆ. ಓಕೆ, ಕಾಯಿನ್ ಮಾಡಿರೋದು ಯಾರು ಅಂತ ಕೇಳಿದರೆ ಹಿ ವಾಸ್ ವಿನ್ಸೆಂಟ್, ಬಟ್ ಎಕ್ಸ್ಟೆನ್ಸಿವ್ಲಿ ಯೂಸ್ ಮಾಡಿರೋದು ಬಂದು ಮ್ಯಾಕ್ಸ್ ವೆಬರ್ ಆಗಿರುತ್ತೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಥರ್ಡ್ ಆಪ್ಷನ್ ಹಿಯರ್. 56ನೇದಕ್ಕೆ 57ನೇದಕ್ಕೆ ದ ಫಾಲೋಯಿಂಗ್ ಕ್ಯಾಬಿನೆಟ್ ಕಮಿಟಿ ಇಸ್ ಡಿಸ್ಕ್ರೈಬ್ಡ್ ಆಸ್ ಸೂಪರ್ ಕ್ಯಾಬಿನೆಟ್. ಸೊ ಯಾವುದಂದರೆ ಇಟ್ ಈಸ್ ಪೊಲಿಟಿಕಲ್ ಅಫೇರ್ಸ್ ಕಮಿಟಿ, ಫಸ್ಟ್ ಆಪ್ಷನ್. 58ನೇದು ಹೂ ಫ್ರಮ್ ದ ಫಾಲೋಯಿಂಗ್ ಹ್ಯಾಸ್ ರೆಫರ್ಡ್ ಟು ಹೈರಾರ್ಕಿ ಆಸ್ ಅ ಸ್ಕೆಲಾರ್ ಚೈನ್ ಅಂತಂದರೆ ಹೆನ್ರಿ ಫಯಲ್ ಮಾತಾಡ್ತಾರೆ ಅದರಲ್ಲಿ, ಥರ್ಡ್ ಆಪ್ಷನ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕ್ವಶನ್ಸ್ ಸುಮಾರು ಬಂದಿದೆ, ರೈಟ್? 59ನೇದು ನೋಡಿದ್ರೆ ವಿತ್ ರೆಫರೆನ್ಸ್ ಟು ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್. ಸೊ ಎಲ್ಲನೂ ಕರೆಕ್ಟ್ ಆಗಿದೆ, ಯಾವುದು ರಾಂಗ್ ಅಂದರೆ ಫಿಫ್ತ್ ಒನ್. ಆಫ್ಟರ್ ಪಾರ್ಟಿಷನ್ ಆಫ್ ಇಂಡಿಯಾ ನಂಬರ್ ಆಫ್ ಮೆಂಬರ್ಸ್ ವಾಸ್ ರೆಡ್ಯೂಸ್ ಟು 289 ಅಂತ ಇದೆ, ಇಟ್ ವಾಸ್ 299. ಸೊ ಫಿಫ್ತ್ ಬಿಟ್ಟರೆ ಎಲ್ಲ ಕರೆಕ್ಟ್ ಆಗಿದೆ. ಸೆಕೆಂಡ್ ಆಪ್ಷನ್ 1 2 3 4 ಕರೆಕ್ಟ್ ಆಗುತ್ತೆ 59ನೇದಕ್ಕೆ. 60ನೇ ಕ್ವಶನ್ ನೋಡೋದಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಅಬೌಟ್ ಆರ್ಟಿಕಲ್ 1 ಬಗ್ಗೆ ಮಾತಾಡ್ತಾ ಇದ್ದಾರೆ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದರಲ್ಲಿ ಎಲ್ಲನೂ ಸರಿಯಾಗಿದೆ, ಫಿಫ್ತಲ್ಲೇ ರಾಂಗ್ ಇದೆ. ಏನಂದರೆ ಟೆರಿಟರಿ ಆಫ್ ಇಂಡಿಯಾ ಶಾಲ್ ಕಂಪ್ರೈಸ್ ಯೂನಿಯನ್ ಟೆರಿಟರಿ ಸ್ಪೆಸಿಫೈಡ್ ಬೈ ಪ್ರೆಸಿಡೆಂಟ್ ಅಂತ ಇದೆ. ಸ್ಪೆಸಿಫೈಡ್ ಬೈ ಪ್ರೆಸಿಡೆಂಟ್ ಅಲ್ಲ, ಸ್ಪೆಸಿಫೈಡ್ ಇನ್ ದ ಫಸ್ಟ್ ಶೆಡ್ಯೂಲ್. ಓಕೆ, ಅದಕ್ಕೆ 5ನೇದು ತಪ್ಪಾಗುತ್ತೆ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು 1 2 3 4 ಓನ್ಲಿ, 1ನೇ ಆಪ್ಷನ್ ಸರಿಯಾಗುತ್ತೆ. 61ನೇದು ನೋಡಿದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಪ್ರಿಯಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ಸೊ ಎಲ್ಲನೂ ಕರೆಕ್ಟ್ ಆಗಿದೆ, ಬಟ್ ಫಿಫ್ತಲ್ಲಿ ರಾಂಗ್ ಇದೆ. ಫಿಫ್ತಲ್ಲಿ ಏನು ಹೇಳ್ತಾ ಇದ್ದಾರೆ? ಬೇರುಬಾರಿ ಕೇಸ್ 1960 ಪ್ರಿಯಂಬಲ್ ಈಸ್ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ತಪ್ಪಲ್ವಾ? ಬೇರುಬಾರಿಯಲ್ಲಿ ಇಟ್ ಈಸ್ ನಾಟ್ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ರೂಲಿಂಗ್ ಕೊಟ್ಟಿತ್ತು, ಅದನ್ನೇ ಚೇಂಜ್ ಮಾಡಿ ಕೇಶವಾನಂದ ಭಾರತಿ ಕೇಸಲ್ಲಿ ಇಟ್ ಈಸ್ ಅ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 1 2 3 ಆ್ಯಂಡ್ 4 ಓನ್ಲಿ ಇಸ್ ದ ಕರೆಕ್ಟ್, 3ನೇ ಆಪ್ಷನ್ ಸರಿಯಾಗುತ್ತೆ 61ನೇದಕ್ಕೆ. 62ನೇದಕ್ಕೆ ಅಗೇನ್ ಅಸರ್ಷನ್ ರೀಸನಿಂಗ್ ಕೊಟ್ಟಿದ್ದಾರೆ. ಇದರಲ್ಲಿ ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ 2, ಬಟ್ ಆರ್ ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್ ಆಗುತ್ತೆ, ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ 62ನೇದಕ್ಕೆ. 63ನೇದು ವಾಟ್ ಈಸ್ ದ ಸೀಲಿಂಗ್ ಫಾರ್ ಡ್ರೈ ಲ್ಯಾಂಡ್ ದಟ್ ಫ್ಯಾಮಿಲಿ ಕ್ಯಾನ್ ಹೋಲ್ಡ್ ಆಸ್ ಪರ್ ಲ್ಯಾಂಡ್ ರಿಫಾರ್ಮ್ 1974 ಅಂದರೆ ಒಂದು ಫ್ಯಾಮಿಲಿಗೆ 54 ಎಕರೆಗಳ ಡ್ರೈ ಲ್ಯಾಂಡ್ನ ಅವ್ರು ಇಟ್ಕೋಬೋದು. ಸೊ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. 64ನೇದು ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ ಲ್ಯಾಂಡ್ ರಿಕ್ಲಮೇಷನ್ ದಟ್ ಟ್ರೀಟೆಡ್ ಕೊಕೋವಾ ಆಸ್ ಪ್ಲಾಂಟೇಶನ್ ಕ್ರಾಪ್ ಯಾವುದು ಅಂತಂದರೆ ಅಮೆಂಡ್ಮೆಂಟ್ ಆ್ಯಕ್ಟ್ ನಂಬರ್ 2 ಆಫ್ 1976. ಓಕೆ, 2ನೇ ಆಪ್ಷನ್ ಸರಿಯಾಗುತ್ತೆ. 65ನೇ ಕ್ವಶನ್ ಇಜಾರಾ ಇನ್ ಮುಘಲ್ ಪೀರಿಯಡ್. ಇಜಾರಾ ಅಂದ್ರೆ ಏನು? ಇಟ್ ವಾಸ್ ಅ ಸಿಸ್ಟಮ್ ಆಫ್ ರೆವೆನ್ಯೂ ಕಲೆಕ್ಷನ್. ಸೊ 1ನೇ ಆಪ್ಷನ್ ಸರಿಯಾಗುತ್ತೆ. 66ನೇದು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಬೌಟ್ ರಾಜಾರಾಮ್ ಮೋಹನ್ ರಾಯ್. ಇದು ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ? ಫೌಂಡೆಡ್ ಆತ್ಮೀಯ ಸಭಾ, ಸರಿಯಾಗಿದೆ. ಅದನ್ನೇ 1815ರಲ್ಲಿ ಅವರು ಆತ್ಮೀಯ ಸಭಾನ ಎಸ್ಟಾಬ್ಲಿಷ್ ಮಾಡ್ತಾರೆ. ದೆನ್ ಇಟ್ ವಾಸ್ ರೀನೇಮ್ಡ್ ಆಸ್ ಬ್ರಹ್ಮ ಸಮಾಜ್, ಇದು ಕರೆಕ್ಟ್ ಆಗಿದೆ, ಬ್ರಹ್ಮ ಸಮಾಜ ಅಂತ. ಬೋತ್ 1 and 2 ಆರ್ ಕರೆಕ್ಟ್.
ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 67ನೇದು ವಿತ್ ರೆಫರೆನ್ಸ್ ಟು ದ ಫಂಕ್ಷನ್ಸ್ ಆಫ್ ಕ್ಯಾಗ್, ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಯಾವುದು ಸರಿಯಾಗಿದೆ ಅಂತ ಕೇಳಿದ್ರೆ ಎಲ್ಲನೂ ಸರಿಯಾಗಿದೆ. ಬಟ್ ಫೋರ್ತಲ್ಲಿ ನನಗೆ ಮಿಸ್ಟೇಕ್ ಇದೆ ಅನಿಸ್ತು. ಆಡಿಟ್ ಆ್ಯಂಡ್ ರಿಪೋರ್ಟ್ ಆನ್ ಪಬ್ಲಿಕ್ ಅಕೌಂಟ್ಸ್ ಆಫ್ ಯೂನಿಯನ್ ಆ್ಯಂಡ್ ಸ್ಟೇಟ್ ಆಗಬೇಕು, ನಾಟ್ ಪ್ರೈವೇಟ್ ಅಕೌಂಟ್. ಓಕೆ, ದಿಸ್ ಈಸ್ ಒನ್ ಥಿಂಗ್. ನೆಕ್ಸ್ಟ್ ಫಿಫ್ತಲ್ಲಿ ಇಟ್ ಡಸ್ ನಾಟ್ ಹ್ಯಾವ್ ಅಥಾರಿಟಿ ಟು ಆಡಿಟ್ ಆ್ಯಂಡ್ ರಿಪೋರ್ಟ್ ಆನ್ ರಿಸೀಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಲೋಕಲ್ ಬಾಡೀಸ್ ಅಂತ ಇದೆ. ಇಟ್ ಹ್ಯಾಸ್ ಅಥಾರಿಟಿ. ಓಕೆ, ಸೊ ನನ್ನ ಪ್ರಕಾರ 1, 2, 3 ಕರೆಕ್ಟ್ ಆಗಿರುತ್ತೆ ಇಲ್ಲಿ, ಥರ್ಡ್ ಆಪ್ಷನ್. 68ನೇದು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಪ್ರೈಮರಿ ಫಂಕ್ಷನ್ ಆಫ್ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಅಂತಂದರೆ ಆಲ್ ಆಫ್ ದ ಅಬೋವ್ ಸರಿಯಾಗಿರುತ್ತೆ. ಎಲ್ಲನೂ ಇಲ್ಲಿ ಕೊಟ್ಟಿರುವಂಥದ್ದು ಎಲ್ಲನೂ ಇಟ್ ಈಸ್ ಅ ಫಂಕ್ಷನ್ ಆಫ್ ಫೈನಾನ್ಸ್ ಕಮಿಷನ್. ನೆಕ್ಸ್ಟ್ 69ನೇದು ವಿತ್ ರೆಫರೆನ್ಸ್ ಟು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕನ್ಸಿಡರ್ ದ ಫಾಲೋಯಿಂಗ್ ಅಂತ ಕೇಳಿದರೆ ಕೊಟ್ಟಿರುವಂತಹ ಎಲ್ಲ ಸ್ಟೇಟ್ಮೆಂಟ್ಸ್ ಕೂಡ ಸರಿಯಾಗಿದೆ. ಇದು ನೀವು ಹೋಗಿ ಚೆಕ್ ಮಾಡಿದರೆ ಯು ಕ್ಯಾನ್ ಫೈಂಡ್ ಇಟ್. ಆಲ್ ಆಫ್ ದೆಮ್ ಆರ್ ಕರೆಕ್ಟ್. ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. 70ನೇದು ದ MPI ಡೆವಲಪ್ಡ್ ಬೈ ಆಕ್ಸ್ಫರ್ಡ್ ಪವರ್ಟಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ವಿತ್ UNDP ಸಪೋರ್ಟ್ ಕವರ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಇದೆ, ರೈಟ್. ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ನ ಸೊ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ನೋಡಿದ್ರೆ ಫಸ್ಟ್ ಒಂದು ಸರಿಯಾಗಿದೆ. ಡಿಪ್ರವೇಷನ್ ಆಫ್ ಎಜುಕೇಷನ್, ಹೆಲ್ತ್ ಇದ್ರ ಬಗ್ಗೆ ಎಲ್ಲ ಮಾತಾಡುತ್ತೆ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಬಗ್ಗೆ ಮಾತಾಡುತ್ತಾ. ಸೊ ಎಕನಾಮಿಕಲ್ ಆಸ್ಪೆಕ್ಟ್ ತಗೊಳುತ್ತೆ, ಬಟ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿನ ಡೈರೆಕ್ಟ್ ಆಗೋದೆಲ್ಲೂ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟ್ ಬಜೆಟ್ ಡೆಫಿಸಿಟ್ ಮತ್ತು GDP ಗ್ರೋತ್ ರೇಟ್ ಬಗ್ಗೆನೂ ಅದು ಮಾತಾಡಿಲ್ಲ. ಅದಕ್ಕೆ ನಾವು ಕರೆಕ್ಟಾಗಿರೋದು ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ, ಕರೆಕ್ಟ್ ಆನ್ಸರ್ ಅಂತ. ಸೊ ಇಟ್ ಈಸ್ 1 ಓನ್ಲಿ, ಫಸ್ಟ್ ಆಪ್ಷನ್. 71ನೇದು ನೋಡಿದರೆ ವಿತ್ ರೆಫರೆನ್ಸ್ ಟು ಇಂಡಿಯನ್ ಎಕಾನಮಿ ಕನ್ಸಿಡರ್ ದ ಫಾಲೋಯಿಂಗ್ ಅಂತ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕಂಪೋನೆಂಟ್ಸ್ ಆಫ್ ಮಾನಿಟರಿ ಪಾಲಿಸಿ ಅಂತ ಇದೆ. ಸೊ ಯಾವ್ಯಾವ ಅಂತ ಅಂದರೆ ಬ್ಯಾಂಕ್ ರೇಟ್ ಕರೆಕ್ಟ್ ಆಗಿದೆ. ಪಬ್ಲಿಕ್ ಡೆಟ್, ಇಟ್ ಈಸ್ ಪಬ್ಲಿಕ್ ಡೆಟ್ ಅಂದರೆ ಏನು, ಟೋಟಲ್ ಮನಿ ಓಡ್ ಬೈ ದ ಗೌರ್ಮೆಂಟ್, ಎಷ್ಟು ಸಾಲ ಇದೆ ಗೌರ್ಮೆಂಟ್ ಅಂತ. ಸೊ ದಿಸ್ ಈಸ್ ನಾಟ್ ಅ ಪಾರ್ಟ್ ಆಫ್ ಮಾನಿಟರಿ ಪಾಲಿಸಿ. ಓಪನ್ ಮಾರ್ಕೆಟ್ ಆಪರೇಷನ್ ಹೌದು ಸರಿಯಾಗಿದೆ. ಪಬ್ಲಿಕ್ ರೆವೆನ್ಯೂ ಅಂದರೆ ಗೌರ್ಮೆಂಟ್ ಎಷ್ಟು ಹಣ ಜನ್ರೇಟ್ ಮಾಡಿದೆ ಅಂತ, ಇನ್ಕಮ್ ಜನ್ರೇಟ್ ಮಾಡಿದೆ. ಸೊ ದಿಸ್ ಇಸ್ ಆಲ್ಸೋ ನಾಟ್ ಪಾರ್ಟ್. ಕರೆಕ್ಟ್ ಆನ್ಸರ್ ಬಂದು 1 and 3 ಓನ್ಲಿ ಎಲ್ಲಿದೆ ಚೆಕ್ ಮಾಡಿ, ಫೋರ್ತ್ ಆಪ್ಷನಲ್ಲಿ ಇದೆ, ರೈಟ್. 72ನೇದು ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ನೀತಿ ಆಯೋಗ, ಥಿಂಕ್ ಟ್ಯಾಂಕ್ ನೀತಿ ಆಯೋಗ ಅಂತ ಇದೆ. ಎಲ್ಲನೂ ಸರಿಯಾಗಿ ಕೊಟ್ಟಿದ್ದಾರೆ. ಆಲ್ ದ 4 ಆರ್ ಕರೆಕ್ಟ್ ಹಿಯರ್. ಸೊ 1, 2, 3, 4 ಎಲ್ಲಿದೆ, ಫೋರ್ತ್ ಆಪ್ಷನಲ್ಲಿದೆ. ಆಲ್ ಆಫ್ ದೆಮ್ ಆರ್ ಕರೆಕ್ಟ್. 73ನೇದು ನೋಡಿದರೆ ಆಸ್ ಪರ್ ಸೆನ್ಸಸ್ 2011 ನಂಬರ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಇನ್ ಇಂಡಿಯಾ ಕಾನ್ಸ್ಟಿಟ್ಯೂಟೆಡ್ ಡ್ಯಾಶ್ ಪರ್ಸೆಂಟೇಜ್ ಅಂದರೆ ಇಟ್ ಈಸ್ 2.2, ಫಸ್ಟ್ ಆಪ್ಷನ್ ಸರಿಯಾಗಿರುತ್ತೆ. Genuine progress indicator GPI covers, it covers all, okay, all the statements. So all of them are correct here, fourth option. 75ನೇದರಲ್ಲಿ ಸೆಂಟ್ರಲ್ ಪ್ರಿಮೈಸಸ್ ಆಫ್ ಲಿಬರಲ್ ಸ್ಕೂಲ್ ಈಸ್, ಲಿಬರಲ್ ಸ್ಕೂಲ್ ಅಂದರೆ ಈ ಕ್ಯಾಪಿಟಲಿಸ್ಟ್ ಸೊಸೈಟೀಸ್ ಬಗ್ಗೆ ಮಾತಾಡೋದಲ್ವ, ಲಿಬರಲ್ ಪ್ರಿನ್ಸಿಪಲ್ಸ್ ಅದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಆಲ್ ಆಫ್ ದೆಮ್ ಆರ್ ಕರೆಕ್ಟ್. ಓಕೆ, ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಇದ್ರೆ ಅಲ್ಲಿ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್, 1, 2 and 3. 76ನೇದು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಬ್ಯಾಂಕ್ ರೇಟ್ ರಿಲೇಟೆಡ್ ಟು. ಬ್ಯಾಂಕ್ ರೇಟ್ ಅಂದರೆ ಏನು, ಈಗ ಸೆಂಟ್ರಲ್ ಬ್ಯಾಂಕ್ ಅಂದರೆ ನಮ್ಮ RBI ಇದೆ, ಅದರಿಂದ ನಮ್ಮ ಬ್ಯಾಂಕ್ಗಳು ಬೇರೆ ಬೇರೆ ಬ್ಯಾಂಕ್ ಎಷ್ಟೊಂದು ಬ್ಯಾಂಕ್ಸ್ ಇದಲ್ವ ಅವ್ರು ಹೋಗಿ RBI ಹತ್ರ ಲೋನ್ ತೊಗೊಳತ್ತೆ ವಿತ್ ಫಾರ್ ಸಮ್ ಇಂಟ್ರೆಸ್ಟ್ ಅಮೌಂಟ್ ತೊಗೊಳತ್ತೆ, ಅದಕ್ಕೆ ನಾವು ಬ್ಯಾಂಕ್ ರೇಟ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಇಟ್ ಈಸ್ ಇಂಟ್ರೆಸ್ಟ್ ರೇಟ್ ಚಾರ್ಜ್ ಬೈ ಕಮರ್ಷಿಯಲ್ ಬ್ಯಾಂಕ್ ಆನ್ ಲೋನ್ಸ್ ಟು ಕಸ್ಟಮರ್ಸ್ ಅಂತ ಇದ್ರೆ ದಿಸ್ ಈಸ್ ರಾಂಗ್, ರೈಟ್. ಬ್ಯಾಂಕ್ ರೇಟ್ ಅಲ್ಲ, ಅದು ಇಂಟ್ರೆಸ್ಟ್ ರೇಟ್ ಅಂತ ಹೇಳ್ತೀವಿ. ದಿಸ್ ಈಸ್ ರಾಂಗ್, ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಆ್ಯಂಡ್ ದ ರೇಟ್ ಈಸ್ ಡಿಟರ್ಮೈನ್ಡ್ ಆ್ಯಸ್ ಪರ್ ದ ಪಾಲಿಸಿ ಆಫ್ ಟ್ರೆಜರಿ ಅಂತ ಇದೆ. 4ನೇ ಸ್ಟೇಟ್ಮೆಂಟ್ ಕೂಡ ತಪ್ಪು, ಇಟ್ ಈಸ್ ಆನ್ ಮಾನಿಟರಿ ಪಾಲಿಸಿ. ಕರೆಕ್ಟ್ ಆಗಿರೋದು ಯಾವುದಂದರೆ 2 and 3 ಓನ್ಲಿ, 2ನೇ ಆಪ್ಷನ್ ಸರಿಯಾಗುತ್ತೆ. 77ನೇದು ಇನ್ಫ್ಲೇಷನ್ ಇನ್ ದ ಕಂಟ್ರಿ ಇಸ್ ಕಾಸ್ಡ್ ಬೈ ಕ್ರೆಡಿಟ್ ಕ್ರಿಯೇಷನ್ ಬೈ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ಕ್ರೆಡಿಟ್ ಕ್ರಿಯೇಷನ್ ಹೆಂಗೆ ಮಾಡ್ತಾರೆ, ಇಂಟ್ರೆಸ್ಟ್ ರೇಟ್ ರೆಡ್ಯೂಸ್ ಮಾಡಿದಾಗ ಜಾಸ್ತಿ ಜನ ಬಾರೋ ಮಾಡ್ತಾರೆ ಅಮೌಂಟ್ನ, ಸೊ ಅಮೌಂಟ್ ಕ್ರಿಯೇಷನ್ ಆಗುತ್ತೆ. ಸೊ ಅದು ಹೇಗೆ ಇನ್ಫ್ಲೇಷನ್ ಬಗ್ಗೆ ಇದಾಗುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 4 ಕರೆಕ್ಟ್ ಆಗಿದೆ. ಓಕೆ, ನಮ್ಮ ಹತ್ರ ಹಣ ಜಾಸ್ತಿ ಆದರೆ ಏನು ಮಾಡ್ತೀವಿ, ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ನಾವು ಜಾಸ್ತಿ ಗೂಡ್ಸ್ನ ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಆದಂಗೆ ಅದರ ಪ್ರೈಸ್ ರೈಸ್ ಆಗುತ್ತೆ, ರೈಟ್. ಸೊ ಪ್ರೈಸ್ ರೈಸ್ ಆದಂಗೆ ವೆನಿಜುವೆಲಲ್ಲಿ ಆಗಿತ್ತಲ್ವ, 1 ಬ್ರೆಡ್ ಪೌಂಡ್ಗೆ ಎಷ್ಟೋ ಡಾಲರ್ಸ್ ಕೊಡಬೇಕಿತ್ತು, ಆ ಥರ ಮನಿ ವ್ಯಾಲ್ಯೂ ಡೌನ್ ಆಗುತ್ತೆ, ಬೀಳುತ್ತೆ. ನೆಕ್ಸ್ಟ್ ಇಟ್ ಕಾಸಸ್ ಇನ್ಫ್ಲೇಷನ್ ಆಲ್ಸೋ. ಸೊ ಆಲ್ ಆಫ್ ದೆಮ್ ಆರ್ ಕರೆಕ್ಟ್ ಹಿಯರ್. 77ಗೆ ಆಲ್ ಆಫ್ ದ ಬಾರ್ ಕರೆಕ್ಟ್, 4ನೇ ಆಪ್ಷನ್ ಸರಿಯಾಗುತ್ತೆ. 78ನೇ ನೋಡೋದಾದರೆ
ಇನ್ಫ್ಲೇಷನ್ ಇಂಡೆಕ್ಸ್ ಬಾಂಡ್ಸ್ ಬಗ್ಗೆ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಫಸ್ಟ್ 2 ಕರೆಕ್ಟ್ ಆಗಿದೆ, ಥರ್ಡ್ ಒನ್ ರಾಂಗ್ ಆಗಿದೆ. ದ ಇಂಟ್ರೆಸ್ಟ್ ರಿಸೀವ್ಡ್ ಆಸ್ ವೆಲ್ ಆಸ್ ಕ್ಯಾಪಿಟಲ್ ಗೇನ್ಸ್ ಆನ್ IIBs ಆರ್ ನಾಟ್ ಟ್ಯಾಕ್ಸೆಬಲ್ ಅಂತ ಕೇಳಿದ್ದಾರೆ. ಇಟ್ ಈಸ್ ಟ್ಯಾಕ್ಸೆಬಲ್. ಸೊ ಕರೆಕ್ಟ್ ಯಾವುದಂದ್ರೆ 1 and 2 ಓನ್ಲಿ, ಫಸ್ಟ್ ಆಪ್ಷನ್. 79ನೇದು ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮತ್ತು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ಇದೆ. ಫಸ್ಟ್ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಥರ್ಡಲ್ಲಿ RBI ಪ್ರಿಫರ್ಸ್ WPI ಅಂತ ಇದೆ, ಬಟ್ ಇಟ್ ಈಸ್ CPI. ಅದಕ್ಕೇ 1 and 2 ಓನ್ಲಿ ಕರೆಕ್ಟ್ ಇಲ್ಲಿ, ಫಸ್ಟ್ ಆಪ್ಷನ್. 80ನೇ ಕ್ವಶನ್ ನೋಡಿದರೆ ವಿತ್ ರೆಫರೆನ್ಸ್ ಟು G20 ಕಾಮನ್ ಫ್ರೇಮ್ವರ್ಕ್ ಕನ್ಸಿಡರ್ ದ ಫಾಲೋಯಿಂಗ್. ಕೊಟ್ಟಿರೋ 2 ಸ್ಟೇಟ್ಮೆಂಟ್ ಸರಿಯಾಗಿದೆ. ಸೊ ಬೋತ್ 1 and 2 ಕರೆಕ್ಟ್. G20 ಬಗ್ಗೆ 81ನೇದು ದ ಕ್ಲೈಮೇಟ್ ಗ್ರೂಪ್ ಈಸ್ ಇಂಟರ್ನ್ಯಾಷನಲ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ಕೊಟ್ಟಿದ್ದಾರೆ, ಕರೆಕ್ಟ್ ಆಗಿದೆ ಫಸ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಈ EP100ನ ಲಾಂಚ್ ಮಾಡಿರೋದು ಪಾರ್ಟ್ನರ್ಶಿಪ್ಪಲ್ಲಿ. ಕ್ಲೈಮೇಟ್ ಗ್ರೂಪ್ ಜೊತೆಗೆ ಯಾರು ಪಾರ್ಟ್ನರ್ ಅಂತ ಕೇಳಿದರೆ ಇಟ್ ವಾಸ್ ಅಲಯನ್ಸ್ ಟು ಸೇವ್ ಎನರ್ಜಿ. ಓಕೆ, ಇಂಟರ್ನ್ಯಾಷನಲ್ ಎನರ್ಜಿ ಅಲಯನ್ಸ್ ಅಲ್ಲ. ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಹಾಗೆಯೇ ಫಿಫ್ತ್ ಸ್ಟೇಟ್ಮೆಂಟಲ್ಲಿ ಕೂಡ ಇಟ್ ಈಸ್ ನಾಟ್ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ, ಇಟ್ ಈಸ್ ಕ್ಲೈಮೇಟ್ ಗ್ರೂಪ್. ಸೊ ಕರೆಕ್ಟ್ ಯಾವುದು ಅಂತ ಕೇಳಿದರೆ 1, 3 and 4 ಎಲ್ಲಿದೆ ಚೆಕ್ ಮಾಡಿ. 1, 3 and 4 ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ 81ನೇದಕ್ಕೆ. 82ನೇದು ವೈ ದ ಬಳ್ಳಾರಿ ಮೈನಿಂಗ್ ರೀಜನ್ ಕ್ಲಾಸಿಫೈಡ್ ಆಸ್ ಎಕಾಲಜಿಕಲ್ ಸ್ಯಾಕ್ರಿಫೈಸ್ ಝೋನ್ ಅಂತ ಯಾಕೆ ಕನ್ಸಿಡರ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಇಟ್ ಈಸ್ ಬಿಕಾಸ್ ಆಫ್ ದ ಆಪ್ಷನ್ಸ್ 2, 3 and 4 ಇಲ್ಲಿ. ಓಕೆ, ಅರ್ತ್ಕ್ವೇಕ್ ಸಸೆಟಬಿಲಿಟಿಗೋಸ್ಕರ ಅಲ್ಲ. ಫಸ್ಟ್ ಇದು ಕರೆಕ್ಟ್, ಫಸ್ಟ್ ಇದು ರಾಂಗ್ ಆಗಿದೆ ಸ್ಟೇಟ್ಮೆಂಟ್. ಸೊ ಓನ್ಲಿ 3 ಆರ್ ಕರೆಕ್ಟ್ ಇಯರ್. 83ನೇದು ನೋಡೋದಾದರೆ ಸೈಟ್, ಓಕೆ, ಸ್ಟ್ರಾಟಜಿಕ್ ಇಂಟರ್ವೆನ್ಷನ್ಸ್ ಫಾರ್ ಗ್ರೀನ್ ಹೈಡ್ರೋಜನ್ ಟ್ರಾನ್ಸಿಷನ್ ಪ್ರೋಗ್ರಾಮ್ ಬಗ್ಗೆ ಸ್ಟೇಟ್ಮೆಂಟ್ಸ್ ಇದೆ. ಇದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಇಂಪ್ಲಿಮೆಂಟ್ ಮಾಡೋದು ಇಟ್ ಈಸ್ ಮಿನಿಸ್ಟ್ರಿ ಆಫ್ ನ್ಯೂ ರಿನ್ಯೂಬಲ್ ಎನರ್ಜಿ ಅವರು ಅಂಡರ್ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್, ನಾಟ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಲ್ವಾ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪು, 1ನೇದು ಸರಿಯಾಗಿರುತ್ತೆ. ಸಾರಿ, 83ಕ್ಕೆ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. 84ನೇದು ಇಲ್ಲಿಂದ ಅರ್ಥಮೆಟಿಕ್ ಕ್ವೆಶನ್ಸ್ ಇದೆ. ನಾನು ಆಲ್ರೆಡಿ ಪರ್ಸ್ನಲಾಗಿ ಸಾಲ್ವ್ ಮಾಡಿ ಇಲ್ಲಿ ಬರೆದಿದ್ದೀನಿ, ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. 84ನೇದಕ್ಕೆ ದ ಆವ್ರೇಜ್ ಸ್ಯಾಲರಿ ಆಫ್ ಆಲ್ ದ ವರ್ಕರ್ಸ್ ಇನ್ ವರ್ಕ್ಶಾಪ್ ಈಸ್ 8,000 ಅಂತ ಇದೆ. ಆವ್ರೇಜ್ ಸ್ಯಾಲರಿ ಆಫ್ 7 ಟೆಕ್ನಿಷಿಯನ್ಸ್ ಇಸ್ 12,000 ಅಂತ ಇದೆ. ಐ ವಿಲ್ ಡೂ ಒನ್ ಥಿಂಗ್. ಇವಾಗ ವಿಡಿಯೋ ಲೆಂತಿ ಆಗ್ತಿರೋದ್ರಿಂದ ನಾನು ಬರೆದಿರೋದನ್ನು ಆನ್ಸರ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ಜಸ್ಟ್ ಕರೆಕ್ಟ್ ಆನ್ಸರ್ನ ವಿತ್ ಎಕ್ಸ್ಪ್ಲನೇಷನ್ ನಾನು ಸೆಕೆಂಡ್ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ದ್ಯಾಟ್ ವಿಲ್ ಬಿ ಮೋರ್ ಯೂಸ್ಫುಲ್. ಯಾರಿಗೆಲ್ಲ ಈ ಮ್ಯಾಥ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಕಲಿಬೇಕು ಅನ್ನೋರಿಗೆ ಈಸಿಯಾಗಿ ಎಕ್ಸ್ಪ್ಲನೇಷನ್ ಮತ್ತು ಫಾರ್ಮುಲಾಸ್ ಕೊಡ್ತೀನಿ. ಆ ವಿಡಿಯೋನ ನೋಡಿ, ಇದ್ರ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಇವಾಗ 84ನೇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್ 21 ಆಗಿರುತ್ತೆ. 85ನೇದಕ್ಕೆ ಇಟ್ ಈಸ್ 19, ಫೋರ್ತ್ ಆಪ್ಷನ್ ಸರಿಯಾಗಿರುತ್ತೆ. ಓಕೆ, 86ನೇ ಕ್ವಶನ್ನಿಗೆ ಕರೆಕ್ಟ್ ಆನ್ಸರ್ ಬಂದು 12/35, ಫಸ್ಟ್ ಆಪ್ಷನ್ ಸರಿಯಾಗಿರುತ್ತೆ. 87ನೇದು ಬಂದು ಈ ABCD ಅಲ್ಲಿ ಡಿವೈಡ್ ಮಾಡೋ ಸ್ವೀಟ್ಸ್ ಡಿವೈಡ್ ಮಾಡೋ ಕ್ವಶನಿಗೆ 1/5 ಕರೆಕ್ಟ್ ಆಗಿರುತ್ತೆ, ಎರಡನೇ ಆಪ್ಷನ್ನು. ಓಕೆ, ನೆಕ್ಸ್ಟ್ 88ನೇ ಕ್ವಶನಿಗೆ ಕರೆಕ್ಟ್ ಆನ್ಸರ್ ಬಂದು ಇಲ್ಲಿ 35 × 10 350, ಎರಡನೇ ಆಪ್ಷನ್ ಸರಿಯಾಗಿರುತ್ತೆ. 89ನೇ ಕ್ವಶನಿಗೆ 65% ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ, ಫಸ್ಟ್ ಒನ್ನು. 90ನೇ ಕ್ವಶನಿಗೆ 25 ಇಸ್ ದ ಕರೆಕ್ಟ್ ಆನ್ಸರ್, ಥರ್ಡ್ ಆಪ್ಷನ್. 91ನೇದಕ್ಕೆ 14 years ಇಸ್ ದ ಕರೆಕ್ಟ್ ಆನ್ಸರ್, ಥರ್ಡ್ ಆಪ್ಷನ್ ಅಗೇನ್. 92ನೇದು ಮತ್ತೆ ನೋಡಿದ್ರೆ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಬಗ್ಗೆ ಫಸ್ಟ್ ಸ್ಟೇಟ್ಮೆಂಟ್ ಇದೆ, ಇದು ಸರಿಯಾಗಿದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಯಾಕೆ ಸರಿಯಾಗಿಲ್ಲ ಅಂತ ಹೇಳ್ತೀನಿ. ಇಲ್ಲಿ ಸೋಷಿಯಲ್ ಮೊಬಿಲಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ದ ಕಾನ್ಸೆಪ್ಟ್ ಆಫ್ ಸೋಷಿಯಲ್ ಮೊಬಿಲಿಟಿ ಇನ್ ಇಂಡಿಯನ್ ಸೊಸೈಟಿ ಪ್ರೈಮರಿಲಿ ರೆಫರ್ಸ್ ಟು ಹಿಂಡರಿಂಗ್ ದ ಮೂವ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ಅಂತ ಇದೆ. ಸೊ ಇಲ್ಲಿ ಮೊಬಿಲಿಟಿ ಅಂತ ಕೊಟ್ಟಿದ್ದಾರೆ, ಇಟ್ ಈಸ್ ನಾಟ್ ಹಿಂಡರಿಂಗ್ ಅಲ್ವಾ. ಹಿಂಡರಿಂಗ್ ಅಂದರೆ ಏನು, ತಡೆಗಟ್ಟೋದು ಅಂತ. ಸೊ ದಿಸ್ ಸ್ಟೇಟ್ಮೆಂಟ್ಸ್ ಇಸ್ ರಾಂಗ್ ಹಿಯರ್. ಕರೆಕ್ಟ್ ಯಾವುದು ಅಂದರೆ ಫಸ್ಟ್ ಓನ್ಲಿ. 92ನೇದಕ್ಕೆ ಓನ್ಲಿ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, 93ನೇದಕ್ಕೆ ಸೋಷಿಯಲ್ ಮೂವ್ಮೆಂಟ್ ನಾಟ್ ಪ್ರೊಫೌಂಡೆಡ್ ಬೈ ವ್ಯಾಲೆಸ್ ಆ್ಯಂಡ್ ವ್ಯಾಲೆಸ್ ಅಂತ ಕೇಳಿದ್ದಾರೆ. ನಾಟ್ ಅಂತಂದರೆ ಇಟ್ ಈಸ್ ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ರೆಸಿಸ್ಟೆನ್ಸ್ ಮೂವ್ಮೆಂಟ್ನ ಅವರು ಪ್ರೊಪೌಂಡ್ ಮಾಡಿಲ್ಲ, ಬಾಕಿ ಮೂರೂ ಅವ್ರು ಹೇಳಿದ್ದಾರೆ. 94ನೇ ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ರೆಕಮೆಂಡೇಶನ್ಸ್ ಆಫ್ ಕಾಂಗ್ರೆಸ್ ಅಗ್ರೇರಿಯನ್ ರಿಫಾರ್ಮ್ಸ್ ಕಮಿಟಿ ಆರ್ ಕರೆಕ್ಟ್ ಅಂತ ಇದೆ. ಸೊ ಎಲ್ಲನೂ ಕರೆಕ್ಟ್ ಆಗಿದೆ. ಥರ್ಡಲ್ಲಿ ನೋಡಿ ಏನು ಹೇಳಿದ್ದಾರೆ, ಸೀಲಿಂಗ್ ಶುಡ್ ನಾಟ್ ಬಿ ಲೇಡ್ ಆನ್ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂತ ಇದೆ. ಸೀಲಿಂಗ್ ಇಲ್ಲ ಅಂದರೆ ಏನಾಗುತ್ತೆ, ರಿಚ್ ಇರೋರು ಹಾಗೆ ಖರೀದಿ ಮಾಡ್ತಾನೆ ಹೋಗ್ತಾರೆ, 50 ಎಕರೆ 60 ಎಕರೆ 70 ಎಕರೆ 100,000 ಗಟ್ಟಲೆ ಎಕರೆ. ಇರ್ಲಾರ್ದವ್ರಿಗೆ ಇರೋದೇ ಇಲ್ಲ. ಸೊ ಆ ಥರ ಆಗಬಾರ್ದು. ಈ ಸರ್ಪ್ಲಸ್ ಇರೋನ್ನ ಯಾರು ಡೆಫಿಷಿಟ್ ಇರಲಿ
ಟ್ರಾನ್ಸ್ಫರ್ ಮಾಡಬೇಕಂತಾನೆ ಲ್ಯಾಂಡ್ ಸೀಲಿಂಗ್ ತಂದಿದ್ದಾರೆ. ಸೊ ಥರ್ಡ್ ಆಪ್ಷನ್ ಇಲ್ಲಿ ತಪ್ಪಾಗಿರುತ್ತೆ. ಥರ್ಡ್ ಸ್ಟೇಟ್ಮೆಂಟ್ 1, 2 ಆ್ಯಂಡ್ 4 ಎಲ್ಲಿದೆ ಚೆಕ್ ಮಾಡಿ. 1, 2 ಆ್ಯಂಡ್ 4 ಫೋರ್ತ್ ಆಪ್ಷನ್ನಲ್ಲಿದೆ. 94ನೇ ಕ್ವೆಶನ್ಗೆ 4ನೇ ಆಪ್ಷನ್ ಸರಿಯಾದ ಉತ್ತರ. 95ನೇದಕ್ಕೆ ಅಸರ್ಷನ್ ರೀಸನಿಂಗ್ ಕೊಟ್ಟಿದ್ದಾರೆ ಎಥ್ನೋಸೆಂಟ್ರಿಸಿಸಮ್ ಬಗ್ಗೆ. ಇಲ್ಲಿ ಅಸರ್ಷನ್ ಸರಿಯಾಗಿರುತ್ತೆ, ರೀಸನ್ ತಪ್ಪಾಗಿದೆ. ಓಕೆ, 95ನೇದಕ್ಕೆ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. 96ನೇದು ನೋಡಿದರೆ ಅಗೇನ್ ಅಸರ್ಷನ್ ರೀಸನ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಫಸ್ಟ್ ಒನ್ ಇಸ್ ಕರೆಕ್ಟ್, ಸೆಕೆಂಡ್ ರೀಸನ್ ಇಸ್ ರಾಂಗ್ ಹಿಯರ್. ಅಗೇನ್ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, 97ನೇದು ಕಮಿಷನರ್ಸ್ ರೂಲ್ ಬಗ್ಗೆ ಇದೆ. ಸೊ ಕರೆಕ್ಟ್ ಆನ್ಸರ್ ಬಂದು ಹಿಯರ್ ಫಸ್ಟ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಹಿಯರ್. ಸೊ ಫಸ್ಟ್ ಆಪ್ಷನ್ 1 ಆ್ಯಂಡ್ 3 ಓನ್ಲಿ ಸರಿಯಾಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್, ಇಲ್ಲಿ ಅಗೇನ್ ಮ್ಯಾಥ್ಸ್ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸಬ್ಸಿಡರಿ ಟ್ರೀಟಿ ಆಫ್ 1799ಗೆ ಬರೆದಿರುವಂಥ ಕ್ರಿಟಿಕ್ ಮತ್ತು ವ್ಯೂಸ್ ಬಗ್ಗೆ. ಇದರಲ್ಲಿ ಸೆಕೆಂಡ್ ಆ್ಯಂಡ್ ಥರ್ಡ್ ಕೊಟ್ಟಿರುವಂಥ ಪೇರ್ ಕರೆಕ್ಟ್ ಆಗಿದೆ, ಫಸ್ಟ್ ಆ್ಯಂಡ್ ಫೋರ್ತ್ ರಾಂಗ್ ಆಗಿದೆ. ಅದಕ್ಕೆ ಸೆಕೆಂಡ್ ಆ್ಯಂಡ್ ಥರ್ಡ್ ಇರೋದು ಸೆಕೆಂಡ್ ಆಪ್ಷನಲ್ಲಿ ಮಾತ್ರ. 98 ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. 99ನೇದು ವಿಚ್ ಲ್ಯಾಂಗ್ವೇಜ್ ಡಿಡ್ ರಾಜಾರಾಮ್ ಮೋಹನ್ ರಾಯ್ ರೈಟ್ ಗಿಫ್ಟ್ ಟು ಮೊನೆಥಿಸಿಸ್ ಅಂತ ಕೇಳಿದರೆ ಹಿ ರೋಟ್ ಇಟ್ ಇನ್ ಪರ್ಷಿಯನ್ ಲ್ಯಾಂಗ್ವೇಜ್. ಎರಡನೇದು ಸರಿಯಾಗುತ್ತೆ. ಸೊ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. ನೆಕ್ಸ್ಟ್ 100th ಕ್ವಶನ್ ನೋಡೋದಾದರೆ ಲಾಸ್ಟ್ ಕ್ವಶನ್. ಇಲ್ಲಿ ಕೆಲವೊಂದು ಇನ್ಸ್ಕ್ರಿಪ್ಷನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಮೆನ್ಷನ್ ಮಾಡಿರುವಂಥ ಅದ್ರ ರಿಲೇಟೆಡ್ ಕೊಟ್ಟಿದ್ದಾರೆ. ಯಾವುದು ಸರಿಯಾಗಿ ಮ್ಯಾಚ್ ಆಗಿದೆ ಅಂತ ಇದೆ. ಇಲ್ಲಿ A3, B4, C2, D1 ಸರಿಯಾದ ಉತ್ತರ. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. ಓಕೆ, ಸೊ 100 ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ವಿ, ಎಲ್ಲದಕ್ಕೂ ಆನ್ಸರ್ ಕೊಟ್ಟಿದ್ದೀನಿ. ಎಷ್ಟು ಸ್ಕೋರ್ ಮಾಡ್ತಿದ್ದೀರಾ ಅಂತ ತಿಳಿಸಿ. ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ಅದನ್ನು ಕೂಡ ಹೇಳಿ, ಖುಷಿ ಆಗುತ್ತೆ. ಆ್ಯಂಡ್ ಇನ್ನೂ ಏನಾದ್ರು ಇಂಪ್ರೂವ್ಮೆಂಟ್ಸ್ ಇದ್ದರೆ ಕೂಡ ಯು ಕ್ಯಾನ್ ಟೆಲ್ ಮಿ. ಅದ್ರ ಜೊತೆಗೆ ಮ್ಯಾಥ್ಸ್ ಪ್ರಾಬ್ಲಮ್ನ ನಾನು ಸಪ್ರೇಟಾಗಿ ನಿಮಗೆ ಯೂಸ್ಫುಲ್ ಆಗಲಿ ಅಂತ ಸಪ್ರೇಟಾಗಿ ಸಾಲ್ವ್ ಮಾಡಿ ಹಾಕ್ತೀನಿ. ವಿಡಿಯೋನ ತಪ್ಪದೆ ನೋಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.